चतुरङ्गवदनं शशिबिम्बसंस्थं चन्द्रावगातममृतात्मकरे समन्तात् अण्डान्तरं बहिरपि प्रतिभासयन्तं शङ्खाक्षपुस्तकसुबोधयुताब्जबाहुं नस्तो मुखादपि निरन्तरभक्तिरन्तं विद्या अशेषत उताब्जभवेशमुख्यैः संसेव्यमानमतिभक्तिभरावनम्रैः लक्ष्म्यामृतेन सततं परिषिच्यमानम् अभ्रमं भङ्गरहितमजडं विमलं सदा आनन्दतीर्थमतुलं भजे तापत्रयापहम् मिथ्यासिद्धान्तदुर्ध्वान्तविध्वंसनविचक्षणः जयतीर्थाख्यतरणिः भासतां नो हृदम्बरे कंसध्वंसि पदाम्भोजसंसक्तो हंसपुङ्गवः ब्रह्मण्यगुरुराजाख्यो वर्ततां मम मानसे ज्ञानवैराग्यभक्त्यादिकल्याणगुणशालिनः लक्ष्मीनारायणमुनीन् वन्दे विद्यागुरून् मम अर्थिकल्पितकल्पोऽयं पत्यर्थिगजकेसरी व्यासतीर्थगुरुर्भूयादस्मदिष्टार्थसिद्धये माता राजा मत्पिता वादिराजो भ्राता राजा मत्सखा वादिराजः सर्वस्वं मे वादिराजो दयालुः नान्यद्दैवं नैव जाने न जाने ब्रह्मचर्य हरिप्रीतिसुविद्यावादशालिनः इष्टदान् कष्टहर्तॄन्नः विद्यामान्यान् मुनीन् नुमः तपस्वाध्याय शुश्रूषा कृष्णपूजार्थं विश्वेदमिष्टकं वन्दे परोराचक्रवर्तिनं श्रीगुरुभ्यो नमः हरि ओಂ ಹರಿವಂಶ ಪ್ರತಿಪಾದ್ಯ ವೇದವ್ಯಾಸರ ಒಂದು ಅನುಗ್ರಹದ ಪ್ರಭಾವ ಹರಿವಂಶ ಚಿಂತನೆ ಇಂದಿನ ಚಿಂತನೆ ಗಣಪತ್ಯಂತರ್ಗತ ವಿಶ್ವಂಭರ ನಿರ್ವಿಘ್ನವಾಗಿ ಪೂರ್ಣ ಮಾಡಲಿ ಅಂತ ಪ್ರಾರ್ಥನೆ ಮಾಡ್ತಾ ಹರಿವಂಶದ ಚಿಂತನೆಯನ್ನು ಆರಂಭ ಮಾಡೋಣ. ಶ್ರಾದ್ದದ ಮನ್ವಂತರದ 19 ಶ್ರಾದ್ದದ ಮಹತ್ವವನ್ನು ಮುಂದುವರಿದು ಕೆಲವು ಇತಿಹಾಸವನ್ನು ಹರಿವಂಶ ತಾನು ವರ್ಣನೆ ಮಾಡ್ತಾ ಹೋಗುತ್ತೆ. ಏನೇ ಕರ್ಮ ಮಾಡಿದರೂ ಕೂಡ ದೇವತೆಗಳಿಗೆ ಪರಮಾತ್ಮನಿಗೆ ಅರ್ಪಣೆ ಮಾಡದೆ ಯಾವ ಕರ್ಮವನ್ನು ಮಾಡಬಾರದು ಅಂತ ಹೇಳಿ ಶಾಸ್ತ್ರದ ಆದೇಶ. ಅಲ್ಲೊಂದು ಪ್ರಶ್ನೆ ಬರುತ್ತೆ ನಮಗೆ, ದೇವರ ಪೂಜೆ ಆಗುತ್ತೆ, ಅಲ್ಲೊಂದು ಪದಾರ್ಥವನ್ನು ನೈವೇದ್ಯ ಅಂತ ಮಾಡ್ತೇವೆ, ಆ ಪದಾರ್ಥದ ಅರ್ಪಣೆಯನ್ನು ಮಾಡಬಹುದು. ನಿದ್ದೆ ಇದೆ, ಎಲ್ಲೋ ಪ್ರಯಾಣ ಮಾಡ್ತೇವೆ, ಮತ್ತು ಆ ಎಲ್ಲ ಪದಾರ್ಥದ ಅರ್ಪಣೆ ಹೇಗೆ ಅಂತಂದರೆ, ಅನೇಕ ಜನ ದಾಸರಾಯರು ಶಾಸ್ತ್ರದ ಮಹತ್ವವನ್ನೇ ಸಂಗ್ರಹ ಮಾಡ್ತಾ ಸುಲಭ ಪೂಜೆಯ ಮಾಡಿ ಬಲವಿಲ್ಲದವರು ಅಂತ ಒಂದು ದೇವರ ನಾಮ ಇದೆ. ಅಲ್ಲಿ ಅರ್ಪಣೆ ಮಾಡೋ ವಿಧಾನ ಹೇಳ್ತಾ ಹೋಗ್ತಾರೆ. ತಿರುಗಾಡಿ ದಣಿಯುವುದೇ ಹರಿಗೆ ಪ್ರದಕ್ಷಿಣೆ. ನಾವೇನು ಒಂದೊಂದು ಹೆಜ್ಜೆ ಓಡಾಡ್ತೇವೆ, ನಮ್ಮೊಳಗೆ ಈ ಚಿಂತನೆ ಬೇಕಂತೆ, ನನ್ನೊಳಗಿರುವ ಬಿಂಬನಿಗೆ ಹಾಕೋ ಪ್ರದಕ್ಷಿಣೆ ನನ್ನ ಈ ಓಡಾಟ. ಮತ್ತು ನಾವು ರಾತ್ರಿ ನಿದ್ದೆ ಮಾಡ್ತೇವೆ, ನಿದ್ದೆಯಿಂದ ಎಚ್ಚೆತ್ತ ಮೇಲೆ ನಿದ್ದೆಯನ್ನು ಅವನಿಗೆ ಅರ್ಪಣೆ ಮಾಡಬೇಕಂತೆ. ಹೊರಗೆ ಮಲಗುವುದೆಲ್ಲ ಹರಿಗೆ ವಂದನೆ. ಸಾಮಾನ್ಯ ನಿದ್ದೆ ಮಾಡುವಾಗ ಯಾವ ಭಂಗಿಲಿ ಮಲಗಿರ್ತೇವೋ ಮತ್ತು ಬೆಳಿಗ್ಗೆ ಅದೇ ಭಂಗಿಲಿ ಯಾರೂ ಹೇಳೋದಿಲ್ಲ. ಒಬ್ಬ ಆ ಕಡೆ ಈ ಕಡೆ ಇದಿರ್ತಾರೆ. ಪ್ರದಕ್ಷಿಣೆ ಮಾಡುವಾಗಲೂ ಹಾಗೆ ದೇಹದಲ್ಲಿ ಭಂಗಿ ಚೇಂಜ್ ಆಗ್ತಾ ಇರುತ್ತೆ. ಹಾಗಾದರೆ ಒಂದು ಲೆಕ್ಕದಲ್ಲಿ ನಾವೇನು ಹೊರಳಾಡ್ತೇವೆ ಅದೇ ದೇವರಿಗೊಂದು ಪ್ರದಕ್ಷಿಣೆ ಅಂತ ಅನುಸಂಧಾನ ಮಾಡಿ, ಸ್ವಾಮಿ ನಾನು ನಿನಗೆ ನಮಸ್ಕಾರ ಮಾಡಿದೆ ಅಂತ ಹೀಗೆಲ್ಲ ಪ್ರತಿಯೊಂದನ್ನು ಕೂಡ ಪರಮಾತ್ಮನಿಗೆ ಅರ್ಪಣೆ ಮಾಡಲೇನೆ ಯಾವುದನ್ನು ಬಳಸಬಾರದು ಅಂತ. ಹಾಗೆ ಕೆಲವರು ವಿಶ್ವಾಮಿತ್ರರ ಮಕ್ಕಳು, ಅವರು ಪಿತೃದೇವತೆಗಳಿಗೆ ಶ್ರಾದ್ದದ ಮಾಡಿ ಒಂದು ಪದಾರ್ಥ ಅರ್ಪಣೆ ಮಾಡಿದ್ರು. ಅದರ ಪ್ರಭಾವ ಏನಾಯಿತು ಅನ್ನುವುದನ್ನು ಇತಿಹಾಸ ವರ್ಣನೆ ಮಾಡ್ತಾ ಹೋಗುತ್ತೆ.
ಆಸನ್ ಪೂರ್ವಯುಗೆ ತಾತ ಭರದ್ವಾಜಾತ್ಮಜಾದ್ವಿಜಾಃ ಯೋಗಧರ್ಮಮನು ಪ್ರಾಪ್ಯ ಭ್ರಷ್ಟಾ ದುಶ್ಚರಿತೇನ ವೈ. ಭರದ್ವಾಜರ ಮಕ್ಕಳಿದ್ದಾರೆ. ಇವರು ಏನು ಮಾಡಿದ್ರು ಅಂದರೆ ವಾಗ್ದುಷ್ಟ, ಕ್ರೋಧನ, ಹಿಂಸರ ಅಂತೆಲ್ಲ 7 ಮಂದಿ ಮಕ್ಕಳು. ವಸ್ತುತಃ ಯಾವುದೋ ಕಾಲದಲ್ಲಿ ಮಾಡಿದ ದುರಾಚಾರ. ಅವ್ರು ಏನು ಮಾಡ್ತಾ ಇದ್ರು ಅಂದರೆ ಅನೇಕ ಪ್ರಾಣಿಗಳನ್ನು ಕೊಲ್ತಾ ಇದ್ರಂತೆ. ಅನೇಕ ಪ್ರಾಣಿಗಳನ್ನು ಕೊಲ್ತಾ ಇದ್ರು. ಆದರೆ ಪಿತೃಕೃತೇನ ವೈ ಅಂತ, ಪಿತೃದೇವತೆಗಳಿಗೋಸ್ಕರ ಅರ್ಪಣೆ ಮಾಡಲಿಕ್ಕೆ ಅನೇಕ ಪ್ರಾಣಿಗಳನ್ನು ಕೊಲ್ತಾ ಇದ್ರಂತೆ. ಕಾಲಕ್ಕೆ ತಕ್ಕಂತೆ ಧರ್ಮ ಹಾಗೂ ಆಹಾರ ಅದಕ್ಕೆ ಬದಲಾವಣೆ ಖಂಡಿತ ಇದೆ. ದ್ವಾಪರ ಯುಗದಲ್ಲಿ ರಾಮಕೃಷ್ಣ ನಿರೂಪಣೆ ಪರಮಾತ್ಮ ಕೆಲವು ಆಹಾರವನ್ನು ಸ್ವೀಕಾರ ಮಾಡಿದ, ಅದು ಆ ಕಾಲಕ್ಕೆ. ಮತ್ತೆ ಒಂದು ಕಡೆ ಉಲ್ಲೇಖ ಬರ್ತದೆ, ಈಗ ಪ್ರಾಣಿ ಅಶ್ವಮೇಧ ಯಾಗ ಅಂತ ಒಂದು ಉಂಟು. ಕುದುರೆ ಬಲಿ ಕೊಡ್ಬೇಕಲ್ಲಿ. ಮತ್ತು ಯಾವ್ಯಾವುದೋ ಸಿಕ್ಕಿದ ಕುದುರೆ ಅಲ್ಲ. ಅಶ್ವಮೇಧ ಯಾಗದಲ್ಲಿ ಯಾವ ಅಶ್ವದ ಬಲೆ ಕೊಡ್ತಾರೋ ರಾಜರು, ಅದಕ್ಕೊಳ್ಳೆ ಸದ್ಗತಿ ಆಗತ್ತೆ. ಅದಕ್ಕೊಳ್ಳೆ ಲೋಕಗಳುಂಟು. ಈ ಪ್ರಸಂಗದಲ್ಲೂ ಕೂಡ ಒಂದು ಕಥೆ ಬರುತ್ತೆ. ಕೆಲವರು ಗುರುಗಳ ಹಸುವನ್ನ ಶ್ರಾದ್ದಕ್ಕೋಸ್ಕರ ಅವ್ರಿಗೆ ಹಸುವೆ ಆಗಿರುತ್ತೆ ಅಂತ ಹೇಳಿ ಅದನ್ನು ಕೊಂದು ಅರ್ಪಣೆ ಮಾಡಿದ್ರೆ ಆ ಒಂದು ಹಸು ಏನಿರುತ್ತೋ ಅದು ರಾಜನ ಮಡದಿಯಾಗಿ ಜನ್ಮ ತಾಳುತ್ತದೆ ಆ ಹಸು. ಅದರಿಂದ ಪ್ರಾಚೀನರಿಗೆ ಆ ದೃಷ್ಟಿಕೋನ ಇರ್ತಿತ್ತು. ಯಾರ್ಯಾರನ್ನೋ ಯಾವ ಒಂದು ಪ್ರಾಣಿಯ ಒಂದು ಯಾಗದಲ್ಲಿ ಭಾಗಿಯಾಗುವ ಮೂಲಕ ಒಳ್ಳೆ ಲೋಕಕ್ಕೆ ಹೋಗಬೇಕು ಅಂತ ಹೇಳಿ ಯಾವ ಪ್ರಾಣಿದು ಭವಿಷ್ಯ ನಿಶ್ಚಿತವೋ ಆ ಪ್ರಾಣಿಯನ್ನು ಮಾತ್ರ ಆಯ್ದುಕೊಳ್ತಾ ಇದ್ರು. ಕಲಿಯುಗದಲ್ಲಿ ಪ್ರಾಣಿಗಳು ನಿಷಿದ್ಧ. ಯಾಕೆಂದ್ರೆ ಅಂತಹ ಮಂತ್ರಸಿದ್ಧಿಗುಳ್ಳ ದ್ವಿಜರಿಲ್ಲ ಅನ್ನೋ ಕಾರಣಕ್ಕೋಸ್ಕರವೇ ಅದು ನಿಷಿದ್ಧ ಆಯಿತು. ಯುಗದಲ್ಲಿ ಅಷ್ಟೇ, ಈ ಯುಗದಲ್ಲಿ ಇಲ್ಲ. ಅವ್ರು ಏನು ಮಾಡಿದ್ರು ಅಂದರೆ ಶ್ರಾದ್ದದ ನೆಪ ಹೇಗೆ ಅನೇಕ ಪ್ರಾಣಿಗಳನ್ನು ಕೊಲ್ತಾ ಇದ್ರು, ಕೊಂದರು. ಆದರೆ ಪಿತೃದೇವತೆಗಳಿಗೆ ಅರ್ಪಣೆ ಮಾಡಿದ ಪ್ರಭಾವ ಏನೇ ಜನ್ಮ ಇದ್ರೂ ಕೂಡ ಹಿಂದಿನ ಜಾತಿ ಸ್ಮೃತಿ ಇತ್ತಂತವ್ರು. ಹಿಂದಿನ ಯಾವ ಜನ್ಮದಲ್ಲೂ ಹುಟ್ಟಿದ್ವಿ ಅವೆಲ್ಲ ಅವ್ರಿಗೆ ಸ್ಮರಣೆ ಇತ್ತು. ಅದಾದ ಮೇಲೆ ಯಾಕೆಂದರೆ ಹರಿವಂಶ ಸಾರ್ವಕಾಲಿಕ ಒಂದು ಧರ್ಮ ವಿಧಾನ ಮಾಡುತ್ತೆ. ಏನು ಒಬ್ಬ ವ್ಯಕ್ತಿ ತಾನು ಸಾಧನೆ ಹೇಗೆ ಮಾಡಿಕೊಳ್ಳಬೇಕು ಅಂದರೆ ಯೋಗೋ ಹಿ ದುರ್ಲಭೋ ನಿತ್ಯಂ ಅಲ್ಪಪ್ರಜ್ಞೈ ಕದಾಚನ ಲಬ್ಧ್ವಾಪಿ ನಾಶಯಂತೇನಂ ವ್ಯಸನೀ ಕಟುತಾಮಿತಾಃ. ಪರಮಾತ್ಮನ ಕುರಿತಾದ ಕರ್ಮಾನುಷ್ಠಾನ ದುರ್ಲಭ. ಅದು ಯಾರಿಗೂ ಮಾಡಲಿಕ್ಕೆ ಸಾಧ್ಯ ಇಲ್ಲ ಅಂತ. ಯಾಕೆ ಏನು ಮಾಡಬೇಕು ಅಂತಂದರೆ, ಹೀಗೆ ಸಾಮಾನ್ಯ ಗುರುಗಳನ್ನು ಕಷ್ಟಕ್ಕೆ, ನಮ್ಮ ಗುರುಗಳು ನಾವು ಯಾರನ್ನು ಇಟ್ಕೊಂಡಿರ್ತೇವೋ ಅವ್ರಿಗೆ ಕಷ್ಟ ಕೊಡಬಾರ್ದು. ಅಥವಾ ಕೆಲವರು ಶರಣಾಗತರಾಗಿ ಬಂದಿರ್ತಾರೆ, ಅವ್ರಿಗೆ ರಕ್ಷಣೆ ಕೊಡಬೇಕು, ಸಜ್ಜನರ ಸಂಘದಲ್ಲಿರಬೇಕು. ಹೀಗೆ ಅನೇಕ ಧರ್ಮಗಳಿದೆ. ಅದು ಎಲ್ಲ ಸುಲಭ ಅಷ್ಟ. ಆದರೂ ಕೂಡ ಅದು ಮಾಡುವುದು ಕಷ್ಟ ಅಂತ ಹೇಳಿ ಸಂತ್ ಕುಮಾರರು ಮಾರ್ಕಂಡೇಯರಿಗೆ ಉಪದೇಶ ಮಾಡ್ತಾ ಇದ್ದಾರೆ. ಆಗ ಮಾರ್ಕಂಡೇಯರು ಭೀಷ್ಮದಲ್ಲಿ ಒಂದು ಮಾತು ಹೇಳಿದ್ರಂತೆ. ಅವ್ರ ಉಪದೇಶ ಕೇಳ್ತಾ 12 ವರ್ಷ ಹಾಗೆ ಕೂತಿದ್ದಾರೆ ಮಾರ್ಕಂಡೇಯರು. 12 ವರ್ಷ ಆಗೋಯ್ತು. ಸನತ್ ಕುಮಾರ್ ಆಯಿತು, ನಾನು ನಿಮ್ಗೆ ಉಪದೇಶ ಮಾಡಿದ್ದು, ನಾನು ಹೊರಡುತ್ತೇನೆ ಅಂತ ಹೇಳಿ ಹೊರಟ್ರಂತೆ. ಮಾರ್ಕಂಡೇಯರ ಸೇವೆಗೆ ಅಂತ ಒಬ್ಬ ಶಿಷ್ಯ ಇದ್ದಂತೆ. ಪಾಪ ಅವನು ಬಹಳ ಕಾಯ್ತಾ ಇದ್ದ. ಏನು ಅಂದರೆ ಯಾವಾಗ ನಾನು ಮಾರ್ಕಂಡೇಯರ ಸೇವೆ ಮಾಡಬೇಕು ಅಂತ. ಸೇವೆ ಮಾಡಲಿಕ್ಕೋಸ್ಕರ ಬಂದವ 12 ವರ್ಷ ಕಾದು ಕುಳಿತ. ನನ್ನ ಶಿಷ್ಯ ಹೇಳ್ದ, ಸ್ವಾಮಿ ನೀವು ಸೇವೆಗೆ ಅಂತ ಹೇಳಿ 12 ವರ್ಷದ ಹಿಂದೆ ನಿಮ್ಗೆ ಯಾವುದೋ ಒಂದು ತಿಥಿ ಇತ್ತು, ಸೇವೆ ಮಾಡಿದ್ದೆ. ಈ 12 ವರ್ಷ ಆದಮೇಲೆ ನಂಗೆ ನೀವು ಸಿಕ್ಕಿರಿ ಅಂತ ಹೀಗೆ ಸನತ್ ಕುಮಾರ್ ಮಾಡಿದ ಉಪದೇಶ ಅಂತ ಹೀಗೆ ಆ ಚರಿತ್ರೆಯನ್ನು ಉಲ್ಲೇಖ ಮಾಡ್ತಾರೆ. ಅಂದರೆ ಗುರುಗಳ ಸೇವೆಗೋಸ್ಕರ ಎಷ್ಟು ಕಾತುರತೆ ಇತ್ತು ಅಂತ ರಾಯರ ಚರಿತ್ರೆಯಲ್ಲಿ ಬರುತ್ತೆ. ಒಳ್ಳೆ ಪರ್ವಕಾಲ. ಈ ಪ್ರಸಂಗದಲ್ಲಿ ರಾಘವೇಂದ್ರ ತೀರ್ಥರ ಒಂದು ಸಪ್ತಾಹೋತ್ಸವ ಆಚರಣೆ ಆಗ್ತಾ ಇದೆ. ಅವರವರ ಮಹಿಮೆಯನ್ನು ಕೂಡ ಸ್ಮರಣೆ ಮಾಡಿ ಮುಂದೆ ಹೋಗೋಣ. ರಾಯರ ಹತ್ರ ಒಬ್ಬ ಶಿಷ್ಯರನ್ನು ಸೇರಿಸಿದ್ನು. ಅಪ್ಪ ಅಮ್ಮ ಏನು ಹಿಂದಿಲ್ಲ ಮುಂದಿಲ್ಲ, ಇವ್ರು ಗೊತ್ತಿಲ್ಲ, ಇವಿಗೆ ಅವನು ಕೆಲಸ ಕೊಡ್ರಿ. ಅವನಿಗೇನು ಕೆಲಸ ಅಂದರೆ ಪಾದ ತೊಳೆಯೋ ಕೆಲಸ. ಪಾದ ತೊಳೆಯೋದು ಅವನ ಕೊನೆಯೂ ರಾಯರೇ ಮಾಡಿದ್ರು. ಅವನೇನು ದಿನ ರಾಯರ ಪಾದ ತೊಳೆಯೋದು, ತಂದೆ ಪಾಣಿಗೆಯನ್ನು ಮಾಡ್ಕೊಂಡಿರೋದು. ಮದುವೆ ವಯಸ್ಸು ಬಂತು. ಮದುವೆಯನ್ನು ನಿಶ್ಚಯ ಆಯಿತು ರಾಯರ ಅನುಗ್ರಹದಿಂದಾಗಿ. ಈಗೆಲ್ಲ ಸಾಫ್ಟ್ವೇರ್ ಇಂಜಿನಿಯರ್ಸ್ಗೆ ಹೆಣಸುಗಳು ಕಷ್ಟ ಇರುವಾಗ ಕೇವಲ ಸ್ವಾಮಿಗಳು ಪಾದ ತೊಳಿತಾ ಇರೋರಿಗೆ ಕನ್ಯೆ ಇಲ್ಲಿ ಸಿಗಬೇಕು. ಅದು ರಾಯರ ಅನುಗ್ರಹ.
ಅದು ವಿಷಯ ಆಯಿತು. ಅವ್ನು ಕೇಳಿದ್ನಂತೆ, ಅಪ್ಪ ಅಮ್ಮ ಹೇಳಿದ್ರಂತೆ ಸ್ವಲ್ಪ ರಜೆ ಕೇಳ್ಕೊಂಬ ರಾಯರ ಹತ್ರ. ಈ ಆಸಾಮಿ ರಜೆ ಕೇಳಿ ತಯಾರಿಲ್ಲ, ಮದುವೆ ಆದ್ರೂ ಬಿಟ್ಟೇನು ರಾಯರ ಪಾದ ನಾ ಬಿಡಲ್ಲ ಅಂತ. ಕೊನೆಗೆ ರಾಯರಿಗೆ ವಿಷಯ ಗೊತ್ತಾಗಿ ಅವರೇ ರಜೆ ಕೊಟ್ಟಿರುತ್ತೆ. ಅವನು ಪಾಪ ಸಂಬಳನೇ ತಗೊಂಡಿಲ್ಲ. ಅವನು 8ನೇ ವರ್ಷಕ್ಕೆ ಸೇರಿದ ಅಂತ ಅಂದುಕೊಂಡ್ರೆ ಅವ್ನ ಮನೆ ವಯಸ್ಸು 21 ಅಂತ ಭಾವಿಸಿದ್ರೆ ಹತ್ತತ್ತ ಒಂದು 13-14 ವರ್ಷ ಸಂಬಳನೂ ಗೊತ್ತಿಲ್ಲ. ಅಂದರೆ ನಮ್ಮ ಪ್ರಾಚೀನರು ಎಂತಹ ಕಷ್ಟದಲ್ಲಿ ಜೀವನ ಮಾಡ್ತಾ ಇದ್ರು, ನಾವೆಷ್ಟು ಸುಖ ಇದ್ರೂ ಕಷ್ಟ ಅಂತ ಅಂದುಕೊಳ್ತೇವೆ ಅನ್ನೋದು ಸಣ್ಣ ದೃಷ್ಟಾಂತ. ಸಂಬಳ ಕೇಳ್ತೀವಿ. ಕೋಟೆ ಏನಾಯ್ತು ಕೇಳಿದ್ರಂತಾರ, ಏನಾದ್ರು ಕೊಡ್ತೀನೋ ನಿನ್ನ ಮದುವೆ ಏನೋ ಕೊಡ್ತೀನಿ. ಕೇಳಿದಂತ ಸ್ವಾಮಿ ನಂಗೆ ಏನೂ ಬೇಡ, ನಿಮ್ಮ ಅಪ್ಪಣೆ ಸಿಕ್ಕಿದ್ರೆ ಒಂದು ತಗೋತೀನಿ. ಏನು ಅಂದರೆ ನಿಮ್ಮ ನೀರು ನಿಂತು 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 ಅಲ್ಲೊಂದು ಮೃತ್ತಿಕಾ ಇದೆ, ಆ ಮೃತ್ತಿಕಾ ತೆಗೆದುಕೊಂಡು ಹೋಗ್ತೀನಿ. ಹೋದ್ರ ಆ ಮೃತ್ತಿಕಾ ತೆಗೆದುಕೊಂಡು ಹೋದ ಕಡೆ ಇದು ಹೋಗಬೇಕು. ಒಂದು ಮನೆಗೆ ರಾತ್ರಿ ಮಲಗ್ಲಿಕ್ಕೆ ಹೋಗಿದ್ದ, ಬ್ರಹ್ಮರಾಕ್ಷಸ ಬಂದಿದ್ದಾನೆ. ಅವನು ಪಾಪ ಜಗಲಿನ ಮಲಗಿದ್ದ. ಆ ಬ್ರಹ್ಮರಾಕ್ಷಸ ಈ ಮೃತ್ತಿಕಾ ಪ್ರಭಾವದಿಂದಾಗಿ ಅವನು ಭಸ್ಮ ಆಗಿ ಕೊನೆಗೆ ಆ ಮನೆಯವನು ಇವ್ರಿಗೆ ಏನು ಬೇಕು ವ್ಯವಸ್ಥೆ ಮಾಡಿಕೊಟ್ಟು ಹೋದ. ಅಂದರೆ ರಾಯರ ಮೃತ್ತಿಕೆಗೆ ಎಷ್ಟು ಶಕ್ತಿ ಇದೆ ಅಂತ. ಅದರಿಂದಾಗಿ ಗುರುಗಳನ್ನು ಮೊರೆ ಹೋಗಬೇಕು ಅನ್ನುವ ಪುರಾಣದ ಆದೇಶವೂ ಹಾಗೆ. ಅಲ್ಲಿ ಏನಾಯಿತು ಅಂದರೆ ಆ ಬ್ರಾಹ್ಮಣನೇ ಪಿತೃವರ್ತಿ, ಅವ್ರಿಗೆ ಅನೇಕ ಜನ್ಮ ಬರುತ್ತೆ. ಅವನೇ ಬ್ರಹ್ಮದತ್ತ ಅನ್ನೋ ರಾಜನಾಗಿ ಹುಡುತಾನೆ ಆ ಬ್ರಾಹ್ಮಣ. ಮಧ್ಯದಲ್ಲಿ ಸ್ವಲ್ಪ ಕಥೆಯಲ್ಲಿ ಸ್ವಲ್ಪ ವ್ಯತ್ಯಾಸ ಇದೆ. ಬ್ರಹ್ಮದತ್ತ ರಾಜನ ಉಲ್ಲೇಖ ಮಾಡಿ ಅದಾದ ಮೇಲೆ ಅವ್ರಿಗೆ ಯಾಕೆ ಈ ಜನ್ಮ ಬಂತು ಅನ್ನೋದನ್ನು ಉಲ್ಲೇಖ ಮಾಡ್ತಾ ಹೋಗ್ತಾರೆ. ಆ ಬ್ರಹ್ಮದತ್ತ ಯಾರು ಅಂದರೆ ಪ್ರತೀಪ ರಾಜ ಅಂತಿದ್ದ. ಇವನ ಪಿತಾಮಹ, ಭೀಷ್ಮಾಚಾರ್ಯ ಪಿತಾಮಹ ಅಜ್ಜ. ಅವನ ಕಾಲಕ್ಕೆ ಬ್ರಹ್ಮದತ್ತ ಅಂತ ರಾಜ ಇದ್ದ. ಮತ್ತು ಒಳ್ಳೆ ರಾಜ ಅವನು. ಅಲ್ಲೊಂದು ಇತಿಹಾಸ ಬರುತ್ತೆ. ರಾಜನಾದವ ಹೇಗಿರಬೇಕು, ಅದು ಈ ರಾಜನಿಗೆ ಹೇಳೋ ಧರ್ಮ ನಮ್ಮ ಜೀವನಕ್ಕೂ ಅಪ್ಲೈ. ಯಾಕೆಂದರೆ ಅವರವರ ಮನೆಗೆ ಪುರುಷನು ರಾಜನೇ ಲೆಕ್ಕ. ಹಾಗಾಗಿ ಒಬ್ಬ ಗೃಹಸ್ಥ ಅಥವಾ ಒಬ್ಬ ಮನೆಯ ಯಜಮಾನ ಯಾವ ರೀತಿಯಲ್ಲಿ ಅವರ ವರ್ತನೆ ಇರಬೇಕು ಅನ್ನೋದಕ್ಕೆ ಒಂದು ಅದ್ಭುತ ಇತಿಹಾಸ ವರ್ಣನೆ ಮಾಡುತ್ತೆ ಪುರಾಣ. ಬ್ರಹ್ಮದತ್ತಸ್ಯ ಪುತ್ರೋನ್ಯಃ ಸರ್ವಸೇನ ಇತಿ ಶ್ರುತಃ ಚಕ್ಷುಷಿ ತಸ್ಯ ನಿರ್ಭಿನ್ನೇ ಪಕ್ಷಿಣ್ಯ ಪೂಜನೀಯ. ಪೂಜನೀಯ ಅಂತ ಒಂದು ಪಕ್ಷಿ ಇತ್ತಂತೆ. ಆ ಪಕ್ಷಿ ಬ್ರಹ್ಮದತ್ತರ ಜೊತೆಗಿರ್ತಾ ಇತ್ತು. ಅವನ ಮಗ ಸರ್ವಸೇನ ಅಂತ ಒಬ್ಬ ಮಗ ಇದ್ದ. ಪೂಜನೀಯ ಅನ್ನೋ ಒಂದು ಹಕ್ಕಿ ಆ ಮಗನ ಕಣ್ಣು ಕುಕ್ಕಿತಂತೆ. ಅವನ ಕಣ್ಣು ಹೋಯಿತು, ಅವನು ಅಂಧನಾಗಿದ್ದ. ಅವನ ತಮ್ಮ ವಿಶ್ವಕ್ಸೇನ ಅಂತ ರಾಜನಾಗ್ತಾನೆ. ಇಷ್ಟೆಲ್ಲ ಕಥೆ ಹೇಳಿ ಮಧ್ಯದಲ್ಲಿ ಪುರಾಣ ಶೈಲಿ ಹಾಗೆ ಒಂದು ತರಹದ ಈ ಶಾಖಾಚಕ್ರಮಣ ನ್ಯಾಯ ಅಂತ ಒಂದು ನ್ಯಾಯ ಹೇಳ್ತಾರೆ. ಕೋತಿ ಸಂಚಾರ ಮಾಡುತ್ತೆ. ಅದು ಹೇಗೆ ಅಂದರೆ ಮರದಲ್ಲಿ ಕ್ರಮವಾಗಿ ಸಂಚಾರ ಮಾಡಲ್ಲ. ಒಮ್ಮೆ ಈ ಕೊಂಬೆಗೆ, ಇಲ್ಲಿಂದ ಆ ಕೊಂಬೆಗೆ, ಹೀಗೆ. ಹಾಗೆ ಪುರಾಣ ಕಥೆ ಹೇಳುವ ಕಥೆ ಒಳಗಿನ ಕಥೆ ಹೇಳಿ ಅದಾದ್ಮೇಲೆ ಮತ್ತೆ ಮೂಲ ಕಥೆ ಬರುತ್ತೆ. ಬ್ರಹ್ಮದತ್ತನ ಕಥೆ ಶುರುವಾಯಿತು. ಬ್ರಹ್ಮದತ್ತನ ಕಥೆ ಹೇಳಿದ ಮೇಲೆ ಬ್ರಹ್ಮದತ್ತನ ವಂಶದಲ್ಲಿ ಒಬ್ಬ ಉಗ್ರಾಯುಧ ಅಂತ ಬಂದ ಅಂತ ವಿಷಯ ಶುರು ಮಾಡ್ತಾರೆ. ಈ ಉಗ್ರಾಯುಧ ಯಾರು ಅಂದರೆ ಹೇಳ್ತಾನೆ, ಉಗ್ರಾಯುಧ ಅವನು ನನಗೆ ಬಂದು ಒಂದು ಕೆಟ್ಟ ಮಾತನ್ನು ಹೇಳಿದ್ದ. ಏನು, ಪ್ರದಾಸ್ಯಾಮಿ ಯಥಾ ಕಾಮಂ ಅಹಂ ವೈ ರತ್ನಭಾಗ್ ಭುವಿ ಮಮ ಪ್ರಜ್ವಲಿತಂ ಚಕ್ರಂ ವಿಷಮ್ಮೇದಂ ಸುದುರ್ಜಯಂ ಶತ್ರವೋ ವಿದ್ರವಂತ್ಯಾರವೋ ದರ್ಶನಾದೇವ ಭಾರತ ಅಂತ. ನನ್ನಪ್ಪ ಮೃತನಾದಾಗ ಬ್ರಹ್ಮದತ್ತನ ವಂಶದಲ್ಲಿ ಬಂದ ಒಬ್ಬ ಉಗ್ರಾಯುಧ ಅಂತ ರಾಜ ಇದ್ದ. ಅವನೇನು ಮಾಡ್ತಾನೆ ಅಂದರೆ, ಹೇಗೋ ನಿನ್ನ ಗಂಡ ನಿನ್ನ ತಂದೆ ಮೃತನಾಗಿದ್ದಾನೆ, ಸತ್ಯವತಿ ದೇವಿಯರನ್ನು ನಾನು ಮದುವೆ ಮಾಡಿಕೊಳ್ತೇನೆ. ಸಾಮಾನ್ಯ ವರದಕ್ಷಿಣೆ ಅಂತ ಕೊಡೋ ಕ್ರಮ ಇದೆ. ನಂಗೆ ನೀ ದಕ್ಷಿಣೆ ಕೊಡಬೇಡ, ನಾನೇ ನಿನಗೆ ಒಂದು ಮಾವ ದಕ್ಷಿಣೆ ಅಂತ ಕೊಟ್ಟು ಬಿಡ್ತೇನೆ. ಏನು ಬೇಕು ರತ್ನ ಗಿತ್ನ ಏನು ಬೇಕಾದ್ರೆ ತೆಗೆದುಕೊಂಡು ಹೋಗು, ನಾನು ನಿಂಗೆ ದಕ್ಷಿಣೆ ಕೊಡ್ತೇನೆ ಅಂತ ಅಂದ. ಆದರೆ ಭೀಷ್ಮಾಚಾರ್ಯ ಯುದ್ಧಕ್ಕೆ ಮಾತ್ರ ಹೋಗಲಿಲ್ಲ. ಅಲ್ಲೊಂದು ಒಳ್ಳೆ ಅಪರೂಪ ಸಂಗತಿ ವಿಧಾನ ಮಾಡ್ತಾರೆ. ಏನು ಅಂದರೆ, ಕೆಲವು ಪ್ರಸಂಗದಲ್ಲಿ ಕೆಲವು ವರ್ತನೆ ಮಾಡಬಾರದು. ಅಲ್ಲಿ ಏನಾಗಿತ್ತು, ವಸ್ತುತಃ ಅಧಃಪ್ರಸ್ತಾರ ಶಯನೆ ಶಯಾನಸ್ತೇನ ಚೋರಿತಃ ದೂತಾಂತರ ಹಿತಮೇ ತದ್ವೇ ವಾಕ್ಯಮಗ್ನಿಶಿಖೋಪಮಂ. ತಂದೆ ತೀರಿಕೊಂಡಾಗ ಮಗ ಯಾವ ದೀಕ್ಷೆಯಲ್ಲಿರಬೇಕು ಅನ್ನುವುದು ಪುರಾಣದ ಒಂದು ಆದೇಶ. ಸಾಮಾನ್ಯ ಒಳ್ಳೆ ಸುಪತ್ತಿಗೆ ಆಗಲೇ ಇಲ್ಲ. ಭೀಷ್ಮಾಚಾರ್ಯ ಹೇಗಿದ್ರು ಅಂದರೆ ದರ್ಭೆ ಹಾಸಿದ್ರಂತೆ, ದರ್ಭೆಯ ಮೇಲೆ ಮಲಗಿದ್ದಾರೆ. ಉಗ್ರಾಯುಧ ಈ ಮಾತು ಹೇಳ್ತಾ ಇದ್ದಾನೆ. ಅವರು ವಿಚಾರ ಮಾಡಿದಂತೆ ಅವರಿಗೆ ಜೀವನ ಪಾಠ ಸರಿಯಾಗಿ ಕಲಿಸ್ಬೇಕು ಅಂಥೇಳಿ ಸೇನಾಧ್ಯಕ್ಷರನ್ನು ನಾನು ಕರೆದೆ ಯುದ್ಧಕ್ಕೆ
ಯುದ್ಧಕ್ಕೆ ತಯಾರಾಗಿ ಅಂದೆ. ಮಂತ್ರಿಗಳು ಹೇಳಿದರು ಇದು ಯುದ್ಧದ ಕಾಲ ಅಲ್ಲ. ಯಾಕೆ ಅಂದರೆ ಈಗಿದು ಈಗ ನಿಂಗೆ ಅಶೌಚ ಇದೆ, ಜಾತಾಶೌಚವೂ ಆಗ್ಬೋದು, ಮೃತಾಶೌಚವೂ ಆಗ್ಬೋದು. ಒಬ್ಬ ರಾಜ ಅಥವಾ ಒಂದು ಮನೆ ಯಜಮಾನ ಕೆಲವು ದೊಡ್ಡ ದೊಡ್ಡ ಪ್ರಮುಖ ತೀರ್ಮಾನಗಳನ್ನು ಕೆಲವು ಕಾಲದಲ್ಲಿ ಮಾಡಬಾರದು. ಯಾರೋ ನಮ್ಮ ಹತ್ತಿರದ ಸಂಬಂಧಿಕರು ತೀರಿಕೊಂಡಾಗ ಮನಸ್ಸಿಗೆ ಬಹಳ ಕ್ಷೋಭೆ ಆಗ್ತಾ ಇರುತ್ತೆ. ಈ ಟೈಮಲ್ಲಿ ಆಸ್ತಿ ಪಾಲು, ಆ ಪಾಲು, ಈ ಪಾಲು ಅಂತ ಯಾರಾದರೂ ಕೇಳಿ ಆ ಸಾಹಸ ಮಾಡಬೇಡಿ. ಪುರಾಣದ ಒಂದು ಪಾಠ. ಯಾಕೆ ಭೀಷ್ಮಾಚಾರ್ಯ ಯುದ್ಧಕ್ಕೆ ಹೋಗಬೇಕಾಗಿತ್ತು, ಬ್ರಾಹ್ಮಣರು ಹೇಳಿ ತಡೀತಾರೆ, ಇದು ನಚೈಷಃ, ಇದು ಯುದ್ಧದ ಕಾಲ ಅಲ್ಲ. ಈಗ ಯಾಕೆ ಎಲ್ಲ ಪುಣ್ಯ ಆಗಿ ಅಗ್ನಿಶುದ್ಧಿಯಾದ ಬಳಿಕ ಏನು ಮಾಡಬೇಕು? ಬ್ರಾಹ್ಮಣೈರಭ್ಯನುಜ್ಞಾತಃ ಪ್ರಯಾಸಿಸಿ ಜಯಾಯ ವೈ, ದೈವ ಬ್ರಾಹ್ಮಣರ ಒಂದು ಅನುಗ್ರಹ ಪಡೆದುಕೊಂಡು ಯುದ್ಧಕ್ಕೆ ಹೋಗು ಅಂದರೆ ಅಭಿಪ್ರಾಯ. ನಾವು ಎಲ್ಲೋ ಪ್ರಯಾಣಕ್ಕೆ ಹೋಗುವಾಗ ಅಥವಾ ಒಂದು ಕೆಲಸಕ್ಕೆ ಹೋಗುವಾಗ ಮನೆ ಹಿರಿಯರಾದವರು ಸಾಮಾನ್ಯ ಮಕ್ಕಳಿಗೆ ನಮಸ್ಕಾರ ಮಾಡುವ ಪದ್ಧತಿ ಹೊರಟೋಗಿದೆ. ದೀರ್ಘಾಯುಷ್ಯದ ವೃದ್ಧಿಯಲ್ಲಿ ಅನೇಕ ಕಾರಣ ಕೊಡುವಾಗ ಸೂರ್ಯೋದಯಕ್ಕಿಂತ ಮುಂಚೆ ತಂದೆ ತಾಯಿದ್ರೆ ಮಕ್ಕಳು ನಮಸ್ಕಾರ ಮಾಡೋದು ಒಂದು ದೀರ್ಘಾಯುಷ್ಯಕ್ಕೆ ಸಾಧನ ಅಂತ ಮಹಾಭಾರತದ ಮಾತು. ಅಂದರೆ ಅಭಿಪ್ರಾಯ, ಮಕ್ಕಳು ನಮಸ್ಕಾರ ಮಾಡಬೇಕು ಅಂದರೆ ಅಪ್ಪ ಅಮ್ಮ ಮಕ್ಕಳಿಗಿಂತ ಮುಂಚೆ ಎದ್ದವರನ್ನು ಎಬ್ಬಿಸಿರಬೇಕು ಅಂತ. ಹಾಗಾಗಿ ಯಾವುದೇ ಒಂದು ಕೆಲಸದ ಮುನ್ನ ಹಿರಿಯರಿಗೆ ನಮಸ್ಕಾರಗಳನ್ನು ಮಾಡಿ ಹೋಗಬೇಕು. ಹೀಗೆಲ್ಲ ನಾನು ಅವನನ್ನು ಕೊಂದೆ ಅಂತ ಇಷ್ಟು ಮಧ್ಯದಲ್ಲಿ ಒಂದು ಕಥೆ ಬಂತು. ನಮಗೇ ಪ್ರಶ್ನೆ ಬರುತ್ತೆ, ಇದು ಆಚೆ ಈಚೆ. ಈ ಕತೆ ಕೇಳ್ತಾ ಇದ್ದವನು ಯಾರು ಅಂದರೆ ಧರ್ಮರಾಜ. ಅವನು ಕೇಳ್ತಾನಂತೆ, ಕಿಮರ್ಥಂ ಬ್ರಹ್ಮದತ್ತಸ್ಯ ಪೂಜನೀಯ ಶಕುರ್ತಿಕ. ಭೀಷ್ಮಾಚಾರ್ಯರೇ, ನೀವು ನನಗೆ ಆಚೀಚೆ ಮಾಡಬೇಡ್ರಿ, ಬ್ರಹ್ಮದತ್ತ ಅಂತ ಏನೋ ಕತೆ ಶುರು ಮಾಡಿದ್ರಿ. ಬ್ರಹ್ಮದತ್ತನಿಗೆ ಒಬ್ಬ ಮಗ ಇದ್ದ ಸರ್ವಸೇನ, ಅವನು ಒಂದು ಪೂಜನೀಯ ಅಂತ ಪಕ್ಷ ಇತ್ತು, ಅದು ಕಣ್ ಕುಗ್ತು ಅಂದ್ರಿ. ಆಮೇಲೆ ಅವನ ವಂಶದ ಒಬ್ಬ ಉಗ್ರಾಯುಧ ಅಂತ ಬಂದ, ಅವನನ್ನು ನಾನು ಆ ಯುದ್ಧ ಮಾಡಿದ ಕೊಂದೆ ಅಂತದ ಅವೆಲ್ಲ ಕಥೆ ಇರಲಿ, ಆ ವಿಷಯಕ್ಕೆ ಬರೀ ಅವ್ರು ಪ್ರಶ್ನೆ ಕೇಳ್ತಾನೆ. ಬ್ರಹ್ಮದತ್ತನಿಗೆ ಪೂಜನೀಯ ಅನ್ನೋ ಹಕ್ಕಿ ಹೇಗೆ ಫ್ರೆಂಡ್ ಆಯಿತು? ಅದ್ಯಾಕೆ ಅದು ಅರಮನೆಯಲ್ಲಿ ವಾಸ ಮಾಡಿಕೊಂಡಿತ್ತು, ಕಣ್ಣಿ ಯಾಕೆ ಕೂಗ್ತು, ಅದರ ಒಂದು ರಹಸ್ಯ ಹೇಳಿ ಅಂತಂದಾಗ ಈಗ ಬ್ರಹ್ಮದತ್ತ ರಾಜನ ಚರಿತ್ರೆ ಹೇಳಿ, ಈ ಬ್ರಹ್ಮದತ್ತ ರಾಜನ ಹಿಂದಿನ ಜನ್ಮ ಏನು, ಈ ಬ್ರಹ್ಮದತ್ತ ಅನ್ನೋ ಜನ್ಮ ಬರಕ್ಕೂ ಕಾರಣ ಇದೆ. ಹಾಗೆ ಒಂದು ಸ್ವಲ್ಪ ಒಂದು ಲೆಕ್ಕದಲ್ಲಿ ವಿಕ್ರಮದಿಂದ ಕಥೆ ಬರ್ತಾ ಹೋಗುತ್ತೆ. ಶೃಣು ಸರ್ವಂ ಮಹಾರಾಜ ಯಥಾ ವೃತ್ತಮ ಭೂಪುರ ಬ್ರಹ್ಮದತ್ತಸ್ಯ ಭವನೆ ತನ್ನಿಬೋಧ ಯುಧಿಷ್ಠಿರ. ಓ ರಾಜ, ಬ್ರಹ್ಮದತ್ತ ಹೇಗಿದ್ದ, ಅವನ ಕಥೆ ಏನು ಅಂತ ನಾನು ಹೇಳ್ತೇನೆ. ಕಾಂಪಿಲ್ಯ ಅಂತ ಒಂದು ದೇಶ, ಬ್ರಹ್ಮದತ್ತ ಇದ್ದ. ಇವನ ಸಾಮರ್ಥ್ಯ ಏನು, ಪಶು ಪಕ್ಷಿ ಮಾತಾಡೋದು ಇವನಿಗೆ ಗೊತ್ತಿತ್ತಂತ. ಪೂಜನೀಯ ಅಂತ ಒಂದು ಹೆಣ್ಣು ಪಕ್ಷಿ ಜೊತೆಗೆ ಇವರಿಗೆ ಮೈತ್ರಿ ಆಯಿತು. ಅದು ಏನು ಮಾಡ್ತಾ ಇತ್ತು ಅಂದರೆ, ಅದು ಅವನ ಮನೆಯ ಒಂದು ಗೂಡು ಕಟ್ಟಿಕೊಂಡು ಎಲ್ಲ ಕಡೆ ಹಾರಿ ಹಾರಿ ಅನೇಕ ಕಡೆ ತಿರುಗಿ ಲೋಕದ ಸಮಾಚಾರ ಏನು ಅನ್ನೋದು ಒಂದು ಲೆಕ್ಕದಲ್ಲಿ ನ್ಯೂಸ್ ಪೇಪರ್ ಸ್ಥಾನದಲ್ಲಿ ಇದ್ದದ್ದು ಈ ಪೂಜನೀಯ ಅನ್ನೋ ಹಕ್ಕಿ. ರಾಜನಿಗೆ ಊರೂರು ಸಮಾಚಾರ ಬೇಕು, ಏಕೆಂದ್ರೆ ರಾಜನು ಏನಾಗುತ್ತೆ. ಈ ಹಕ್ಕಿ ಏನು ಮಾಡೋದು, ಬೆಳಿಗ್ಗೆ ಸಾಯಂಕಾಲ ತನಕ ಎಲ್ಲ ಕಡೆ ತಿರುಗಿ ನ್ಯೂಸ್ ಪೇಪರ್ ಸ್ಥಾನದಲ್ಲಿ ಇತ್ತಂತೆ. ಹೀಗೆ ಅವರಿಗೆ ಬರೋ ಸಂಬಂಧ ಶುರುವಾಯಿತು. ಇವನಿಗೆ ಪ್ರಾಣಿ ಭಾಷೆ ಬರ್ತಾ ಇತ್ತು ಅನ್ನೋ ಕಾರಣಕ್ಕೆ ಅವ್ರು ಮಾತಾಡ್ತಾ ಆಗ್ತಿತ್ತು. ಹೀಗಿರುವಾಗ ಸನ್ನತಿ ಅಂತ ಹೇಳಿ ಅವನ ಹೆಂಡತಿ, ಅವನೊಬ್ಬ ಸರ್ವಸೇನ ಅನ್ನುವ ಒಂದು ಗಂಡು ಸಂತಾನ ಆಗುತ್ತೆ. ಪುತ್ರೋ ಭೂತ್ ರಾಜಶಾರ್ತೂಲ ಸರ್ವಸೇನೇತಿ ವಿಶ್ರುತಃ ಪೂಜನೀಯಾತ ಸಾ ತಸ್ಮಿನ್ ಪ್ರಾಸೂತಾಂಡಮಥಾಪಿ ಚ. ಇಂತಹ ಸ್ವಾರಸ್ಯ ಅಂದರೆ, ಇವನ ಸನ್ನತಿ ಎಂಬವ ಹೆಂಡತಿಯಲ್ಲಿ ಯಾವ ಕ್ಷಣದಲ್ಲಿ ಇವರು ಗರ್ಭಿಣಿ ಆಗ್ತಾಳೋ ಆ ಹೆಣ್ಣು ಹಕ್ಕಿಯು ಅದೇ ಕ್ಷಣದಲ್ಲಿ ಗರ್ಭಿಣಿ ಆಯ್ತಂತೆ. ಯಾವ ಕ್ಷಣದಲ್ಲಿ ಇವನ ಸರ್ವಸೇನ ಹುಡ್ತಾನೋ ಅದೇ ಕ್ಷಣದಲ್ಲಿ ಸ್ವಲ್ಪ ಆಚೀಚೆ ಇರ್ಬೋದು, ಆ ಹೆಣ್ಣು ಮರಿಯೂ ಹುಡ್ತಂತೆ. ಹೇಗೆ ರಾಜನಿಗೂ ಪೂಜನೀಯ ಎಂಬ ಹಕ್ಕಿಗೂ ಸ್ನೇಹ ಇತ್ತೋ, ಆ ಸ್ನೇಹ ಪ್ರಾಣಿಗಳಲ್ಲೂ ಕೂಡ ಮುಂದೆ ಬರ್ತಾ ಹೋಯಿತು. ಪುರಾಣದ ಸಂದೇಶ, ಎಲ್ಲಿ ಪ್ರಾಣಿ ಎಲ್ಲಿ ರಾಜ, ಅವರಿಬ್ಬರ ನಡುವೆ ಸ್ನೇಹ ಇತ್ತು. ಅಂದರೆ ಸಾತ್ವಿಕ ಭಕ್ತರು ಒಂದು ಒಳ್ಳೆಯ ವಿಚಾರ ಸಿಗುತ್ತೆ ಅಂತಾದರೆ ಅಲ್ಲಿ ವಯಸ್ಸಿನ ಅಂತರ ಇರಬಾರ್ದು, ಅಧಿಕಾರದ ಅಂತರ ಇರಬಾರ್ದು. ಅಧಿಕಾರ, ವಯಸ್ಸು, ಸ್ಥಾನ, ಮಾನ ಅವೆಲ್ಲ ಮೀರಿ ನಿಂತು ಸಾತ್ವಿಕ ವಿಚಾರ ಸಿಗುತ್ತೆ ಅಂದರೆ ಎಂಥ ಸ್ಥಾನದಲ್ಲಿದ್ದರೂ ಕೂಡ ಸ್ನೇಹ ಮಾಡಬೇಕು ಅಂಥೇಳಿ ಪುರಾಣ ಈ ಕಥೆಯ ಮೂಲಕ ನಮಗೊಂದು ಸಂದೇಶ ಕೊಡ್ತಾ ಇದೆ. ಆದರೆ ಏನಾಗಿತ್ತು ಅಂದರೆ, ಪಾಪ ಆ ಮಗು ಏನು ಹುಟ್ಟಿತ್ತು ಅದು ಸರಿಯಾಗಿ ಆಕಾರ ಇರಲಿಲ್ಲ ಅಂತ. ಅದು ಊನಾಂಗ.
ಸಾಮಾನ್ಯ ಮಕ್ಕಳು ಆಗೋದೊಂದು ಅಪೇಕ್ಷೆ ಇರುತ್ತೆ. ಹ್ಯಾಂಡಿಕ್ಯಾಪ್ ಮಕ್ಕಳು ಸಾಕೋದೇ ಒಂದು ಕಷ್ಟ. ಹ್ಯಾಂಡಿಕ್ಯಾಪ್ ಮಕ್ಕಳು ಆಯಿತು ಅಂದರೆ ಅದು ಆಗೋದೇ ಬೇಡ ಅನಿಸುತ್ತೆ. ಊನಾಂಗ ಇತ್ತು ಪಾಪ, ಒಂದು ಅವಳ ಹೆಂಡತಿಗೂ ಕಷ್ಟ, ಸಂಗತಿ ಅನ್ನೋ ತಾಯಿಗೆ ದುಃಖ, ರಾಜನಿಗೂ ದುಃಖ. ಕೂಡಲೇ ಇದು ಏನು ಮಾಡ್ತು ಅಂದರೆ ಈ ಹಕ್ಕಿ ಅಥಸ ಪೂಜನೀಯ ವೈ ರಾಜಪುತ್ರ ಸ್ವಪುತ್ರಯೋ ತುಲ್ಯ ಸ್ನೇಹ ಪ್ರೀತಿಮತಿ ದಿವಸೇ ದಿವಸೇ ಭವತ್. ಒಂದು ಒಳ್ಳೆ ಅಮೃತ ಫಲ ಅಂತ ಒಂದು ಹಣ್ಣನ್ನು ತಂದು ಆ ಮಗುವಿಗೆ ಕೊಡ್ತಾ ಇತ್ತಂತೆ. ಅದು ವಿಚಾರ ಮಾಡ್ತು, ಪಾಪ ನನಗೆ ನನ್ನ ಮಗನೂ ಬೇರೆ ಇಲ್ಲ, ಆ ರಾಜನ ಮಗನೂ ಬೇರೆ ಇಲ್ಲ ಅಂಥೇಳಿ ತಾನು ಏನು ಅಮೃತ ಫಲ ತರ್ತಾ ಇತ್ತು ಅದನ್ನು ತನ್ನ ಮಗುವಿಗೂ ಆ ಒಂದು ರಾಜನ ಮಗನಿಗೂ ಕೊಡ್ತಾ ಇತ್ತಂತೆ. ಅದು ತಿಂದ ಕೂಡಲೇ ಏನಾಯಿತು ಅಂದರೆ ಅವ್ರ ಕಣ್ಣಿಗೆ ಇನ್ನೇನಿತ್ತೋ ಎಲ್ಲ ಹ್ಯಾಂಡಿಕ್ಯಾಪ್ ಮಾಯ ಆಗಿ ಅದು ಯಥಾ ಪ್ರಕಾರ ಬೆಳೀತಾ ಹೋದ. ಹೀಗೆ ಸ್ನೇಹ ಆರಂಭ ಆಯಿತು. ಸಾಮಾನ್ಯ ಮಕ್ಕಳು ಹಠ ಮಾಡೋದು. ಒಮ್ಮೆ ರಾಜನೂ ಹೊರಗೆ ಹೋಗಿದ್ದಾನೆ, ಪಕ್ಷಿ ಹೊರಗೆ ಹೋಗಿದೆ, ಮರಿ ಇದೆ. ರಾಜಕುಮಾರ ಭಾಳ ಹಠ ಮಾಡ್ತಾ ಇದ್ದಂತೆ. ಏನು ಕೊಟ್ಟರು ಸಮಾಧಾನ ಆಗ್ತಿಲ್ಲ, ಗಲಾಟೆ, ಊಟ ಮಾಡಿಸ್ಬೇಕಾಗಿದೆ. ಏನು ಮಾಡಬೇಕು, ಏನು ಕೊಟ್ಟರು ಬಿಸಾಡ್ತಾ ಇದ್ದ. ಅವಳು ನೋಡು, ಈ ದಾಸಿ ವಿಚಾರ ಮಾಡಿದ್ರಂತೆ, ಹೇಗೋ ಮರಿ ಇತ್ತಲ್ಲ ಇದಕ್ಕೆ ಕೊಟ್ಟು ಬಿಡೋಣ, ಆಗ ಸುಮ್ಮನೆ ಆಗ್ತಾನೆ. ದುರಂತಕ್ಕ ಅವನಿಗೆ ಹಠ, ಮಕ್ಕಳಿಗೆ ಹಠ ಇದ್ದಾಗ ಏನು ಕೊಟ್ಟರು ಬಿಸಾಡುತ್ತದೆ. ವಸ್ತುತಃ ಗುಬ್ಬಿ ಮರಿ ಪ್ರೀತಿ ಇಟ್ಟು ಆಟ ಆಡ್ತಾ ಇದ್ದ. ಆ ಗುಬ್ಬಿ ಮರಿ ಯಾವ ಮುಹೂರ್ತಲ್ಲಿ ಕೊಟ್ಟಲೋ ಗೊತ್ತಿಲ್ಲ, ಚೆನ್ನಾಗಿ ಅದನ್ನು ಹಿಚಿಕಿಯ ಗುಬ್ಬಿ ಮರಿ ಕೊಂದುಬಿಟ್ಟಂತೆ ಈ ರಾಜಕುಮಾರ. ರಾಜ ಬಂದ. ರಾಜ ಹೇಗೆ ಹಚ್ಚಿಕೊಂಡಿದ್ದ ಅಂದರೆ ತಂತು ಪಂಚತ್ವ ಮಾಪನ್ನಂ ವ್ಯಾತ್ಯಾಸ್ಯಂ ಬಾಲಘಾತಿತಂ ಕಥಂಚಿತ್ ಮೋಚಿತಂ ದೃಷ್ಟ್ವಾ ನೃಪತಿ ದುಃಖಿತೋ ಭವತ್. ರಾಜನಿಗೆ ಅಳು ಬಂತಂತೆ. ಯಾಕೆಂದರೆ ಪೂಜನೀಯ ಎಂಬ ಹಕ್ಕಿ ಕೊಟ್ಟೋಯ್ತು ಅಂತ ಇನ್ನೊಂದು ಸಂದೇಶ ಕೊಡುತ್ತೆ ಪುರಾಣ. ಕಣ್ಣೀರಿಗೆ ಒಂದು ಬೆಲೆ ಅರ್ಥ ಮಾಡ್ಕೊಳ್ಬೇಕು ನಾವು. ಯಾಕೆಂದರೆ ದುಃಖರನ್ನು ಯಾರು ದೀನರು ದಲಿತರು ಅವರನ್ನು ನೋಡಿ ದುಃಖಪಟ್ಟು ಅವರಿಗೆ ಉಪಕಾರ ಮಾಡುವುದು ಮನುಷ್ಯನ ಸಹಜ ಧರ್ಮ. ದುಃಖ ಪಡ್ತಾ ಇದ್ದಾನವನು. ದಾಸಿನ ಚೆನ್ನಾಗಿ ಬೈದ್ನಂತೆ, ಯಾಕೆ ಹುಟ್ಟಿ ಅದು ಇದು ಇಷ್ಟ ಆಯಿತು. ಅಭಿಮಾನ ಅನ್ನೋದು ಎಂಥವನು ಕೂಡ ಬಾಧಿಸುತ್ತೆ. ಒಂದು ಆ್ಯಂಗಲ್ ದಾಸಿನ ಬೈದ, ಆದರೆ ಅವನ ಮಗನದು ತಪ್ಪು ತನಿಸ್ಲೇ ಇಲ್ಲ ಅವನಿಗೆ. ಕೆಲವು ಒಂದು ಒಳ್ಳೆ ಶಬ್ದ ಆಡ್ತಾರೆ, ಕಥಂಚಿತ್ ಮೋಚಿತಂ ದೃಷ್ಟ ನೃಪತಿ ದುಃಖಿತೋ ಭವತ್. ಅವನಿಗೆ ದಾಸಿ ಮೇಲೆ ಕೋಪ ಬಂತು, ಚೆನ್ನಾಗಿ ಬೈದೆ, ಯಾಕೆ ಕೊಟ್ಟಿದ್ದ. ಆದರೆ ಮಗನಿಗೆ ಕರೆದು ಬೈಯೋದಿಲ್ಲ, ಬೈಯೋದು ಕೆಲಸ ಮಾಡಲಿಲ್ಲ. ಯಾಕೆಂದರೆ ಮಗ ನನ್ನವ ಅಂತ ಅಭಿಮಾನ ಇದ್ದಾಗ ನಮ್ಮವ್ರು ಮಾಡೋ ತಪ್ಪಾಗಿ ಕಾಣಲ್ಲ. ಇನ್ನೊಬ್ಬರು ನಮ್ಮವ ಅಂತ ಅಭಿಮಾನ ಇರೋದಿಲ್ಲ. ಆದ್ದರಿಂದ ಮಾಡಿದ ಚಿಕ್ಕ ತಪ್ಪು ಬಹಳ ದೊಡ್ಡ ತಪ್ಪಾಗಿ ಕಾಣುತ್ತೆ. ಕಡೆ ಒಬ್ಬ ಕವಿ ಒಂದು ಮಾತು ಹೇಳ್ತಾನೆ, ಇನ್ನೊಬ್ಬರ ದೋಷ ಯಾವತ್ತೂ ಹೇಳಬಾರ್ದು, ಗುಣ ಎಲ್ಲ ಕಡೆ ಹೇಳ್ಕೊಂಡ್ಬರ್ಬೇಕಂತ. ಇದನ್ನು ತೋರಿಸೋದು ರುದ್ರದೇವರು ಅಂತ. ಯಾಕೆಂದರೆ ಚಂದ್ರನನ್ನ ರುದ್ರದೇವರು ತಾವು ಎಲ್ಲರಿಗೂ ಕಾಣುವಂತೆ ತಲೆ ಮೇಲೆ ಇಟ್ಕೊಂಡಿದ್ದಾರೆ. ಕಾಲಕೂಟ ವಿಷಯವನ್ನು ಯಾರಿಗೂ ಕಾಣದಂತೆ ಕಂಠದ ಒಳಗಿಟ್ಕೊಂಡಿದ್ದಾರೆ. ಸದ್ಗುಣಗಳು ಅದು ಚಂದ್ರನ ತರಹ, ದೋಷಗಳು ಕಂಠನ ತರಹ. ದೋಷನ ಗುಟ್ ಮಾಡ್ರಿ, ಒಳ್ಳೆ ಗುಣ ಯಾವುದು ಹೇಳ್ರಿ ಅಂತ. ಹಾಗೆ ಇವನು ಮಾಡಲಿಲ್ಲ. ಹಕ್ಕಿಯೂ ಬಂತಂತೆ. ಆ ಹಕ್ಕಿ ಅದು ದುಃಖ ಪಡುತ್ತೆ. ಏನು ಅಂದರೆ ಪಕ್ಷಾಭ್ಯಾಂ ತ್ವಾಂ ಪರಿಷ್ಯಜ್ಯ ನಾನು ವಾಶಾಮಿ ಚಾಪ್ಯಹಂ. ಹೇಳಿದ್ರು ಆಶ್ಚರ್ಯ, ನಾನು ಯಾವಾಗಲೂ ಕೂ ಕೂ ಅಂತ ಶಬ್ದ ಮಾಡ್ತಾ ಇದ್ದೆ, ನನ್ನ ಶಬ್ದ ಕೇಳಿ ಓಡಿ ಬರ್ತಾ ಇದ್ದೆ. ಏನು ನಾನು ಶಬ್ದ ಮಾಡ್ತಾ ಇದ್ದೇನಷ್ಟೇ, ಓಡಿ ಬರೋದು ಏನಿಲ್ಲ, ಯಾಕೆ ಹೀಗಾಗಿದೆ. ಮತ್ತು ಅವನಿಗೆ ಆಗ ರಾಜನಿಗೆ ಚೆನ್ನಾಗಿ ಬೈತಂತೆ. ಈ ಬೈಗುಳದಲ್ಲೂ ನಮಗೊಂದು ಅದ್ಭುತವಾದ ಒಂದು ಸಂದೇಶ ಇದೆ. ಒಬ್ಬ ಅಧಿಕಾರ ಸ್ಥಾನದಲ್ಲಿರುವ ವ್ಯಕ್ತಿ ಅಥವಾ ಒಂದು ಮನೆ ಹಿರಿಯ ಯಾವ ರೀತಿಯಲ್ಲಿ ತಾನು ತೀರ್ಮಾನ ಮಾಡಬೇಕು ಅಂತ ಹೇಳಿ ಪಕ್ಷಿಯ ಬೈಗುಳದ ಮೂಲಕ ನಮಗೊಂದು ಎಚ್ಚರ ಕೊಡ್ತಾರೆ ಹರಿವಂಶ ಪುರಾಣ. ಬೈದದ್ದೇನು ಅಂದರೆ ಶುಕ್ರ ನೀತಿ ಇದೆ. ಏನು ಅಂದರೆ ನನು ಮೂರ್ಧಾಭಿಷಿಕ್ತತ್ವಂ ಧರ್ಮವೇತ್ಸಿ ಸನಾತನಂ ಅಥ ಕಸ್ಮಾತ್ ಮಮ ಸುತಂ ಧಾತ್ರ್ಯಾ ಘಾತಿತವಾನಸಿ ನಚ ನೂನಂ ಶ್ರುತ ದೇಭೂತಿಯ ಮಾಂಗೀರಸಿ ಶ್ರುತಿ. ಕೆಲವರನ್ನು ಒಬ್ಬ ಮನೆ ಯಜಮಾನ ತಾನು ಅವನ ನಿರಂತರ ರಕ್ಷಣೆ ಮಾಡಲೇಬೇಕಂತೆ. ಯಾರು? ಒಂದು ಶರಣಾಗತ, ಯಾರೋ ಪಾಪ ಕಷ್ಟದಲ್ಲಿ ಮನೆಗೆ ಬಂದಿರ್ತಾರೆ, ಎಲ್ಲೋ ಪ್ರಯಾಣ ಆಗಿರೋದಿಲ್ಲ, ಇವತ್ತು ಒಂದಿನ ಇದ್ದು ಹೋಗ್ತೀವಿ ಅಂತಾರೆ. ಆಗಲ್ಲರೆ ಏನು ಕೇಳಿ ಭಾಳ ಜೋರಾಗಿ ಹಾಕೋದಲ್ಲ, ಅವ್ರಿಗೆ ರಕ್ಷಣೆ ಕೊಡಬೇಕಾದ್ರೆ ಕರ್ತವ್ಯ. ಮತ್ತು ಯಾರಿಗೆ ಹಸಿವೆ ಇರುತ್ತೋ ಅನ್ನಸ್ಯ ಕ್ಷುಧಿತಂ ಪಾತ್ರಂ,
ಹಸಿವೆಯಿಂದ ಯಾರೇ ಬರಲಿ ಜಾತಿ ನೋಡಬಾರದು. ಆಯಾ ಅದಕ್ಕೆ ತಕ್ಕಂತೆ ಯಾರು ಹಸಿದು ಬರ್ತಾರೋ ಅವರಿಗೆ ರಕ್ಷಣೆ ಮಾಡಬೇಕು. ಇದು ಎರಡು. ಮೂರನೇ ಕಾರಣ ಕೊಡ್ತಾರೆ, ಕೆಲವರು ಶತ್ರುಗಳಿಂದ ದಾಳಿ ಒಳಗಾಗಿ ಬಂದಿರ್ತಾರೆ, ಅವರು ರಕ್ಷಣೆ ಮಾಡಬೇಕು. ಇಷ್ಟೆಲ್ಲ ಇದೆ. ಮತ್ತು ಮನೆಯಲ್ಲಿ ಯಾರು ನಮ್ಮ ಮನೇಲಿ ಯಾರು ಬಹಳ ಕಾಲದಿಂದ ಇರ್ತಾರೋ ಅವ್ರನ್ನು ರಕ್ಷಣೆ ಮಾಡಬೇಕು ಅಂತ ಶುಕ್ರ ನೀತಿ, ಶ್ರುತಿ ಆದೇಶ. ಬಹಳ ಕಾಲ ಯಾರು ನನ್ನ ಮಾತು ಹೇಳ್ತಾರೆ, ಅಪಾಲಯನ್ನರೋ ಯಾತಿ ಕುಂಭೀಪಾಕ ಅಸಂಶಯಂ ಅಂತ. ಇಷ್ಟು ಒಂದು ಮೈನಸ್ ಆದರೂ ಕುಂಭೀಪಾಕ ಅನ್ನೋ ನರಕಕ್ಕೆ ನಮಗೆ ಯಮದೂತರು ಸ್ವಾಗತ ಮಾಡಲಿಕ್ಕೆ ಕಾಯ್ತಾ ಇರ್ತಾರೆ. ಇಷ್ಟನ್ನು ಯಾರಾದರೂ ಒಂದು ಕೆಲಸ ಮಾಡಿದಾಗ ಕುಂಭೀಪಾಕ ಅನ್ನೋ ನರಕಕ್ಕೆ ಸೇರ್ತಾರೆ ಶಾಶ್ವತವಾಗಿ ಹೇಳಿ. ಹೀಗೆ ಕೋಪ ಬಂತಂಥದಕ್ಕೆ ಏನು ಮಾಡಿತು, ಸಿಟ್ಟಿನಿಂದ ಈ ಯಾವ ಒಂದು ಪಕ್ಷಿ ತಾನೇ ಒಂದು ಅಮೃತ ಫಲ ತಂದುಕೊಟ್ಟು ಊನಾಂಗನಾಗಿದ್ದ ಮಗುವನ್ನು ಪೂರ್ಣಾಂಗನನ್ನಾಗಿ ಮಾಡಿತು, ಈ ಕಣ್ಣು ಕುಕ್ಕಿ ದೃಷ್ಟಿ ಹೋಗುವಂತೆ ಮಾಡ್ತಂತೆ ಆ ಪಕ್ಷಿ. ರಾಜ ಅಷ್ಟಾದ್ರೂ ಕೋಪ ಬರಲಿಲ್ಲ. ಯಾಕೆ ಅಂದರೆ ಅವನ ಪಕ್ಷಿ ಮೇಲೆ ಬಹಳ ಮಹತ್ವದ ಮಾತು ಹೇಳ್ಬಿಟ್ಟು ನೀನು ಇಲ್ಲೇ ಇದ್ಬಿಡು. ಆಗ ಒಂದು ಒಳ್ಳೆಯ ಮಾತು ಹೇಳುತ್ತಾ ಪಕ್ಷಿ, ಆತ್ಮೌಪಮ್ಯೇನ ಜಾನಾಮಿ ಪುತ್ರ ಸ್ನೇಹಂ ತವಾಪ್ಯಹಂ ನ ಚಾಹಂ ವಸ್ತುಮಿಚ್ಛಾಮಿ ತವ ಪುತ್ರಮ ಚಕ್ಷುಷಂ. ರಾಜ, ನೀನು ಒಂದು ರಾಜ್ಯದಲ್ಲಿ ಮಾತ್ರ ಇದ್ದೆ, ನಾನು ಸಾವಿರಾರು ದೇಶ ಕಿಲೋಮೀಟರ್ ಗಟ್ಟಲೆ ಸಂಚಾರ ಮಾಡ್ಕೊಂಡು ಬರ್ತೇನೆ. ಮಕ್ಕಳ ಮೇಲೆ ಪ್ರೀತಿ ಏನಿದೆ ಅಂತ ನನಗೂ ಗೊತ್ತಿದೆ, ನಿನಗೂ ಗೊತ್ತಿದೆ. ಈಗೇನೋ ಬಾಯಿ ಮಾತಲ್ಲಿ ಹೇಳ್ತೀನಿ ನೀನು ಇಲ್ಲಿರು 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 ಅಂತ, ಆಮೇಲೆ ದುಃಖ ಆಗಿ ನನ್ನನ್ನು ಸುಮ್ಮನೆ ಬಿಡ್ತೀನಿ ಅಂತ ಏನು ಗ್ಯಾರಂಟಿ ನೀನು? ನೋಡು, ಅಷ್ಟೇ ಅಲ್ಲ, ನಿನಗೆ ಕೆಲವು ನಾನು ನಿನಗೆ ಕೆಲವು ಹಿತೋಪದೇಶ ಮಾಡ್ತೇನೆ ಅಂತ ಅವನ ಮಾಧ್ಯಮದಲ್ಲಿ ನಮಗೆಲ್ಲ ಕೆಲವು ನೀತಿ ಹೇಳ್ತಾರೆ. ಯಾರನ್ನ ಹತ್ರ ಸೇರಿಸಬಾರ್ದು ಗೊತ್ತಾ? ಕುಮಿತ್ರಂ, ಕೆಟ್ಟ ಗೆಳೆಯನ ಹತ್ರ ಹೋಗಬಾರ್ದು. ಕುದೇಶಂ, ಕೆಟ್ಟ ದೇಶಕ್ಕೆ ಹೋಗಬಾರ್ದು. ಕೆಟ್ಟ ದೇಶನ ಅಭಿಪ್ರಾಯ ಶಾಸ್ತ್ರ ನಿಷಿದ್ಧವಾದ ದೇಶವೂ ಹೌದು. ಅಥವಾ ನಮ್ಮ ಮನಸ್ಸಿಗೆ ಕಿರಿಕಿರಿ ಕೊಡುವ ಕೆಲವು ಸಂಬಂಧಿಕರ ಮನೆಗಳಿರುತ್ತೆ. ಯಾವುದೇ ಕಾರ್ಯಕ್ರಮ ಅದು ನಮ್ಮ ಮನಸ್ಸಿಗೆ ಸಾಧನೆಗೆ ಅಡ್ಡಿ ಮಾಡುವ ಅಥವಾ ವೈಷ್ಣವ ಧರ್ಮಾನುಷ್ಠಾನ ಮಾಡದ ದೇಶಗಳಿಗೆ ತಲೆ ಹಾಕಬಾರದು. ಮತ್ತು ಇನ್ನು ಮಾತು ಹೇಳುತ್ತೆ, ಮಗ ಏನಾದರೂ ಕೆಟ್ಟವನಾಗಿದ್ದಾದರೆ ಅವನ ಸಂಪರ್ಕ ಕಡಿದುಕೊಳ್ಳಬೇಕು. ಕುಭಾರ್ಯಾಮ್, ಹೀಗೆ ದೂರತಃ ಪರಿವರ್ತೆ, ದೂರ ಇದ್ದರೂ ಸಾಕು. ಮತ್ತು ಯಾಕೆ ಅಂದರೆ ಕುತಃ ಪಿಂಡ ಕುಪುತ್ರೇ ವೈ ನಾಸ್ತಿ ಸತ್ಯಂ ಕುರಾಜನಿ ಅಂತ. ಮಗ ಏನಾದರೂ ಸರಿಯಾಗಿ ಇರಲಿಲ್ಲ ಅಂದರೆ ಅವನು ಶ್ರಾದ್ದಾದಿಗಳನ್ನು ಮಾಡೋದೇ ಇಲ್ಲ, ಅಥವಾ ಅವನು ಮಾಡಿದರೂ ಮಹಾಲೋಪ ಇರುತ್ತಾದ್ರಿಂದ ಅದರ ಯಾವುದೇ ಪ್ರಯೋಜನ ಇಲ್ಲ. ಆದ್ದರಿಂದ ಈ ಕೆಟ್ಟತನ ಇರೋ ಕಡೆ ನಾವು ದೂರ ಆಗಬೇಕು. ಮತ್ತು ಇನ್ನೊಂದು ಮಾತು ಹೇಳ್ತಾರೆ ಅದ್ಭುತವಾಗಿ ಪುರಾಣಕಾರರು, ನ ವಿಶ್ವಸೇತ್ ಅವಿಶ್ವಸ್ತೆ. ಯಾರು ಅಪರಾಧಿಯೋ, ನಮಗೇನೋ ಒಂದು ಬಿಸ್ನೆಸ್ ಮಾಡಿರ್ತೇವೆ, ಯಾರೋ ಒಬ್ಬ ದುಡ್ಡು ಇಸ್ಕೊಂಡು ಕೊಡ್ತೀನಿ ಅಂತ ಹೇಳಿ ಕೊಟ್ಟಿರಲ್ಲ, ಲಾಟ್ ಮಾಡಿರ್ತಾರೆ, ಅವನ ಮೇಲೆ ವಿಶ್ವಾಸ ಖಂಡಿತ ಇಡಬೇಡಿ. ವಿಶ್ವಷ್ಟೇ ನಾತಿ ವಿಶ್ವಾಸೇತಂತ. ವಿಶ್ವಾಸ ಇದೆ, ಆದರೆ ಅತಿ ವಿಶ್ವಾಸ, ಪ್ರಾಣಕ್ಕಿಂತ ಹೆಚ್ಚು ವಿಶ್ವಾಸ ಅದೂ ಮಾಡಬಾರ್ದು. ಇಷ್ಟೆಲ್ಲ ಸಂಗತಿ ಹೇಳಿ ಮನುಷ್ಯನ ಒಂದು ಸ್ವಭಾವದ ಚಿತ್ರಣ ಮಾಡ್ತಾರೆ ಆ ಪಕ್ಷಿ. ಅಪಿ ಮಾರ್ಧವ ಭಾವೇನ ಗಾತ್ರಂ ಸಂಲೀಯ ಬುದ್ಧಿಮಾನ್ ಅರಿಂ ನಾಶಯತೆ ನಿತ್ಯಂ ಯಥಾ ವಲ್ಲಿ ಮಹಾತ್ಮ. ಇದರ ಎರಡು ಕೈಡೆ ಇದೆ. ಒಂದು ದುರ್ಗುಣಗಳಿಗೆ ನಾವು ನಮ್ಮಲ್ಲಿ ಜಾಗ ಕೊಡಬಾರ್ದು. ದುರ್ಗುಣಗಳಿಗೆ ಜಾಗ ಕೊಟ್ಟರೆ, ಈಗ ಒಂದು ಸಾಮಾನ್ಯ ಬಳ್ಳಿ ಇರುತ್ತೆ, ಬಳ್ಳಿ ನೋಡ್ಲಿಕ್ಕೆ ಬಹಳ ಮುದ್ದು, ಅದು ಮರ ಅದಕ್ಕೆ ಆಶ್ರಯ ಕೊಟ್ಟಿತ್ತು ಅಂತ ಅಂದುಕೊಳ್ಳೋಣ. ಕೊನೆಗೆ ಏನು ಮಾಡುತ್ತಾ, ಬಳ್ಳಿ ಬೆಳೆದು 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 ಮರವೇ ಕಾಣದಂತೆ ಮಾಡುತ್ತೆ. ದುರ್ಗುಣಗಳೆಲ್ಲ ಬಳ್ಳಿ ಹಾಗೆ ಚೂರಿದೆ ಅಂತ ನಾವು ಅದಕ್ಕೆ ಆಶ್ರಯ ಕೊಡ್ತಾ ಹೋದರೆ ನಮ್ಮ ನೈಜ ಸ್ವರೂಪ ಏನಿದೆಯೋ ಕಾಣದಂತೆ ಮಾಡುತ್ತೆ. ಆದ್ದರಿಂದಾಗಿ ಮನುಷ್ಯರು ಏನನ್ನು ಆದ್ದರಿಂದ ಒಬ್ಬ ಸಾಧಕನಾದವ ಕೆಲವನ್ನು ಉಳಿಸಿಕೊಳ್ಳಬಾರದು. ಒಂದು ಶತ್ರುಶೇಷಂ, ಇದು ಕೆಲವು ಮಾತು ಈಗ ನಾವು ಅರ್ಥ ಮಾಡಿಕೊಳ್ಬೇಕು. ರಾಜನಾದವ ಶತ್ರುವನ್ನು ಉಳಿಸಬಾರದು. ನಮಗೆ ಶತ್ರು ಅಂದರೆ ಕಾಮ ಕ್ರೋಧಾದಿ ಶತ್ರು, ಅದು ಸ್ವಲ್ಪ ನಮ್ಮಲ್ಲಿ ಇರೋದಂತ ಮಾಡಿಕೊಳ್ಬೇಕು. ಮತ್ತು ಋಣಶೇಷಂ, ಸಾಲ ಎಂದೂ ಉಳಿಸಿಕೊಳ್ಬಾರದು. ಹಾಗೆ ಅಗ್ನಿಶೇಷಂ ಅಂತೆಲ್ಲ ಹೇಳಿಕೊಂಡು ಅದರಿಂದಾಗಿ ನಾನು ನಿನಗೆ ಹೋಗಿಬಿಡುತ್ತೇನೆ. ಇಷ್ಟು ಕಥೆಯಾಯಿತು, ಇಷ್ಟು ಬ್ರಹ್ಮದತ್ತರ ಚರಿತೆಯನ್ನು ಉಲ್ಲೇಖ ಮಾಡಿ ಇಷ್ಟು ಪಕ್ಷಿಗೆ ಆಯಿತು, ಮತ್ತು ನಾಯಕ ಸಂದೇಶಗಳಿದೆ, ಇಷ್ಟು ಮುಗಿಸ್ತಾರೆ.
ಇದಕ್ಕೆ ಕೊನೆ ಹೇಳೋದು ಇಷ್ಟು ಕಥೆ ನಾನು ಮಾರ್ಕಂಡೇಯರ ಹತ್ರನೇ ಕೇಳಿದ್ದು ನಾನೀಗ ಹೇಳ್ತಾ ಇದ್ದೇನೆ ಅಂತ. ಇನ್ನೊಂದು ಪ್ರಶ್ನೆ ಬಂದಿರಬಹುದು, ಬ್ರಹ್ಮದತ್ತ ಯಾಕೆ ಬಂದ? ಶುರುವಾದದ್ದು ಪಿತೃವಿನ ಮಹಿಮೆ ಹೇಳ್ತೇನೆ ಅಂತ ಆರಂಭ ಮಾಡಿಕೊಂಡು ಬ್ರಹ್ಮದತ್ತ ರಾಜನ ಕಥೆ ಬಂತು, ಉಗ್ರಾಯುಧನ ಕಥೆ ಆಯಿತು. ಏನಿದರ ಸಂಬಂಧ ಅಂದರೆ ಮಾರ್ಕಂಡೇಯರು ಹೇಳ್ತಾರೆ ಭೀಷ್ಮಾಚಾರ್ಯರಿಗೆ ಆ ಭೀಷ್ಮರ ಉಪದೇಶ ಮತ್ತು ಇಲ್ಲಿ ಅಲ್ಲಿ ಎಲ್ಲ ಉಪದೇಶ ಒಟ್ಟೊಟ್ಟಿಗೆ ಒಂದು ಕಾಲದಲ್ಲಿ ಮಾರ್ಕಂಡೇಯರೇನು ಭೀಷ್ಮಾಚಾರ್ಯ ಉಪದೇಶ ಮಾಡಿದ್ದಾರೋ ಆ ಉಪದೇಶವನ್ನು ಧರ್ಮರಾಜನಿಗೆ ಭೀಷ್ಮಾಚಾರ್ಯ ಮಾಡ್ತಾ ಇರ್ತಾರೆ. ಈ ಬ್ರಹ್ಮದತ್ತನ ಹಿನ್ನೆಲೆ ನೋಡಿದ್ರೆ ಶ್ರಾದ್ದ ಮಹತ್ವ ಅರ್ಥ ಆಗುತ್ತೆ. ಯಾರು ಬ್ರಹ್ಮದತ್ತ ಯಾರು ಅಂದರೆ ಅವನು ಕೂಡ ಒಮ್ಮೆ 7 ಜನ ಬ್ರಾಹ್ಮಣರಿದ್ರಂತೆ. ಯಾರು? ವಿಶ್ವಾಮಿತ್ರ ಮಕ್ಕಳವರು. ಮೂಲತಃ ವಾಗ್ದಷ್ಟು, ಕ್ರೋಧನ, ಹಿಂಸನ, ಪಶುನ ಅಂತೆಲ್ಲ 7 ಜನ ವಿಶ್ವಾಮಿತ್ರ ಮಕ್ಕಳಿದ್ದಾರೆ. ವಿಶ್ವಾಮಿತ್ರರು ಅದು ನಿರಂತರ ತಪಸ್ಸಿಗೆ ಹೋಗ್ತಾ ಇದ್ರು. ಹೋದರೆ ಯಾವಾಗ ಮನೆ ವಾಪಸ್ಸು ಬರ್ತಾರೆ ಅಂತಲೇ ಹಿಂದೆಲ್ಲ ಕ್ರಮ ಇರ್ತಿತ್ತು. ಬದರಿಗೆ ಯಾರಾದರೂ ಬದರಿ ಯಾತ್ರೆಗೆಲ್ಲ ಹೋದರೆ ವಾಪಸ್ ಬರೋ ಕ್ರಮನೇ ಇಲ್ಲ ಅಂತ ಲೆಕ್ಕ. ಹಾಗೆ ಇವರು ಹೋದರು. ಇವರು ಗಾರ್ಗ್ಯರು ಅನ್ನೋರ ಹತ್ರ ಉಪನಿಷತ್ನ ಅಧ್ಯಯನ ಮಾಡ್ತಾ ಇದ್ರು. ಮಾಡಿದ್ರು. ವಿನಿಯೋಗ ಗುರೋಸ್ತಸ್ಯ ಕಾಮ್ದೋಗ್ಧ್ರೀಂ ಸಮಕಲ್ಪಯನ್ ಸಮಾನ ವತ್ಸಾಂ ಕಪಿಲಾಂ ಸರ್ವೇ ನ್ಯಾಯಗತಾಂ ತದಾ. ಒಮ್ಮೆ ಗುರುಗಳು ಹೇಳಿದ್ರಂತೆ, ಕಪಿಲ ಒಂದು ಹಸು ಇದೆ, ಅದು ಕದ್ದು ಬಣ್ಣದ ಹಸು, ಅದನ್ನು ಹೋಗಿ ನೀವು ಮೇಯಿಸಿಕೊಂಡು ಬನ್ನಿ ಅಂತ ಹೇಳಿ ಅದನ್ನು ಕರುವಿನ ಜೊತೆಗೆ ಕೊಟ್ಟರು. ಶಾದ್ವಲ ಅನ್ನುವ ಹೆಸರಿನ ಒಂದು ಪ್ರದೇಶಕ್ಕೆ ಬಂದಿದ್ದಾರೆ. ಬಹಳ ಬಿಸಿಲು. ತೇಷಾಂಪತಿ ಕ್ಷುಧಾರ್ತಾನ, ಬಹಳ ಹಸಿವಾಯ್ತು. ಹಸಿವಾಗಿ ಏನು ಮಾಡಬೇಕು? ಯಾವ ಕೊಳಗಿಲ್ಲ, ಏನು ಕಾಣ್ತಾ ಇಲ್ಲ. ಆದರೆ ಹಸಿವೆ, ಬಾಧೆ, ಬುದ್ಧಿ ಕೆಲವೊಮ್ಮೆ ಶಾಸ್ತ್ರ ಒಂದು ಮಾತು ಹೇಳುತ್ತೆ. ಏನು ಅಂದರೆ ಈ ನಾವು ಸಾಧನೆ ಮಾಡುವಾಗ ಅಲ್ಪಾಹಾರ ಇರಬೇಕು ಅಂತ. ಕೆಲವು ಆಹಾರವೇ ಇಲ್ಲದೆ ಹೋದರೆ ಅಭ್ಯಾಸದಿಂದ ಬುದ್ಧಿ ಕೆಟ್ಟು ಇನ್ನೇನೋ ಅದು ಅರ್ಥ ಆಗುತ್ತೆ. ಅದರಿಂದ ಸಾಧನೆಗೆ ಆಗುವಷ್ಟು ದೇಹ ಪುಷ್ಟಿಯಾಗುವಷ್ಟು ಆಹಾರ ತೆಗೆದುಕೊಳ್ಬೇಕು ಶಾಸ್ತ್ರದ ವಿಧಿ. ಏನು ಆಹಾರ ತೆಗೆದುಕೊಳ್ತಾ ಇಲ್ಲ, ಮೋಹ ಒಂಥರ ಮರೆ, ತತ್ವಜ್ಞಾನ ಮರೆಯಾಗಿದ್ದವರಿಗೆ ವಿಚಾರ ಬಂದಂತೆ ಹಸುವನ್ನೇ ಕೊಂದು ಬಿಟ್ಟರೆ ಹೇಗಿರ್ತದೆ? ಶಾಸ್ತ್ರ ವಿಧಾನ ಮಾಡುತ್ತೆ. ಗೋಹತ್ಯೆ ಮಾಡೋದು ಇಂಥ ಪಾಪ ಅಂದರೆ, ಗೋವಿಗೆಷ್ಟು ರೋಮ ಇದೆಯೋ ಒಂದೊಂದು ರೋಮಕ್ಕೂ 1000 ವರ್ಷ ಲೆಕ್ಕ ಹೇಳಿದ್ರೆ, ಒಂದು ಗೋವನ್ನು ಕೊಂದರೆ ಆ ಗೋವಿನಲ್ಲಿ ಎಷ್ಟೆಷ್ಟು ರೋಮ ಇದೆಯೋ ಇಂಟು 8000 ವರ್ಷ ನರಕದಲ್ಲ ಅವನು ವಾಸ ಮಾಡ್ತಾರಂತ. ಅಂಥ ಪಾಪ ಹೇಳಿದೆ. ವಿಚಾರ ಮಾಡೋದ್ರಂತೆ 7 ಮಂದಿಯಲ್ಲಿ ಕವಿ ಖಸ್ರುಮ ಅಂತ ಇಬ್ಬರು ಮಾತ್ರ ಗೋವನ್ನು ಕೊಲ್ಲೋದು ಬೇಡ ಅಂತ ಗಲಾಟೆ ಮಾಡಿದ್ರು. ಕೊನೆಗೆ ಯಾವತ್ತೂ ಒಗ್ಗಟ್ಟಿನಲ್ಲಿ ಬಲವಿದೆ ಅಂತ ಹೇಳಿ ಒಂದು 10 ಜನ ಇದ್ದರೆ ಇಬ್ಬರು ಏಕಾದಶಿ ಮಾಡೋಣ ಅಂತ ಹೇಳಿದರೆ, ಇನ್ನು 8 ದಿನ ಏಕಾದಶಿ ಬೇಡ, ಏಕಾದಶಿನ ದ್ವಾದಶಿ ಅನುಸಂಧಾನ ಮಾಡಿಕೊಳ್ಳೋಣ ಅಂತ ಹೇಳಿದ್ರೆ ಆ ಇಬ್ಬರು ಇವ್ರ ಪಕ್ಷಕ್ಕೆ ಸೇರೋದು ಸಾಮಾನ್ಯ. ಏನಾಯಿತು? ಸರಿ, ಹಸುವಾಗಿದೆ, ಏನೋ ಮಾಡಿ ಗೋವನ್ನು ಮುಗಿಸೋಣ, ಕೊಲ್ಲೋಣ. ಅವನು 7ನೇ ಪಿತೃವರ್ತಿ ಅಂತ ಬೈತಂತ. ಅವನಿಗೆ ಹೆಸರು ಪಿತೃವರ್ತಿ. ಶ್ರಾದ್ದದ ಮೇಲೆ ಬಹಳ ಮಹತ್ವ ಅವನಿಗೆ. ವಿಚಾರ ಮಾಡೋದಂತೆ, ಹೇಗೆ ಹಸುವನ್ನು ಕೊಲ್ಲೋದು ಉದ್ದೇಶ ಅಲ್ವಾ? ಪಿತೃಗಳಿಗೆ ಅರ್ಪಣೆ ಮಾಡಿಬಿಡೋಣ, ಶ್ರಾದ್ದ ಮಾಡೋಣ, ಪಿತೃಗಳಿಗೆ ಅರ್ಪಣೆ ಮಾಡಿ ಅದು ಪಿತೃಶೇಷಾಂತರ ಸುಧಾರ ಮಾಡ್ಕೊಂಡು ಭಕ್ಷಣೆ ಮಾಡೋಣ, ವ್ಯತ್ಯಾಸ ಆಗುತ್ತೆ ಅಂತ ಇಷ್ಟು ಮಾಡಿದ್ದಾರೆ. ಗೋವಿನ ಪ್ರೋಕ್ಷಣೆ ಮಾಡಿದ್ರು. ಒಬ್ಬ ಪಿತೃವರ್ತಿ ಸ್ವಯಂ ಶ್ರಾದ್ದ ಮಾಡಿದ. ಇಬ್ಬರನ್ನು ವಿಶ್ವೇ ದೇವತೆಗಳ ಸ್ಥಾನದಲ್ಲಿ, ಇಬ್ಬರನ್ನ ಬ್ರಾಹ್ಮಣ ಸ್ಥಾನದಲ್ಲಿ ಕೂಡಿಸಿಕೊಂಡ. ಆಯಿತು, ಭಕ್ಷಣೆ ಮಾಡಿದ್ರು. ಗುರುಗಳ ಹತ್ರ ಹೋದ್ರು. ಕರು ಇತ್ತು. ಗುರುಗಳು ಕೇಳಿದ್ರಂತೆ ಗಾರ್ಗ್ಯರು, ನೀವು ಹೋಗ್ತಾ 2 ಇತ್ತು, ಬರ್ತಾ 1 ಇದೆ, ಹಸು ಏನಾಯಿತು? ಪಾಪ ಎಷ್ಟು ಗುರುಗಳು ಸಾತ್ವಿಕರು ಅಂದರೆ ಇವರು ಚೆನ್ನಾಗಿ ಕಾರಣ ಕೊಡ್ತಾರೆ. ಶಾರ್ದೂಲೇನ ಹತಾಧೇನು ವತ್ಸೋಯಂ ಗೃಹ್ಯತಾಮಿತಿ. ಗುರುಗಳೇ, ಒಂದು ನಾವು ಹೋಗ್ತಾ ಇದ್ವಿ, ಹುಲಿ ಬಂತಂತೆ. ಹುಲಿ ಬಂತು, ನಾವೇ ಕೂಡಲೇ ಓಡಿದ್ವು. ನಾವು ಓಡಿದ್ವಿ ಅಲ್ಲಿಂದ. ಹುಲಿ ಎಷ್ಟು ಚುರುಕು ಅಂದ್ರೆ ಪ್ರಾಯ ನಿಮ್ಮ ತಪಸ್ಸಿನ ಫಲ ಅನಿಸುತ್ತೆ. ಗಾರಿಗರಿಗೆ ಗಿಫ್ಟ್ ಕೊಡೋಣ ಅಂತ ಹೇಳಿ ಕರುವನ್ನು ಉಳಿಸಿ ತಾಯಿನ ಕೊಂದು ತಿಂದು ಹೋಗಿದೆ ಅಂತ ಹೇಳಿ ಸುಳ್ಳು ಹೇಳಿದ್ರು. ಅವ್ರು ನಂಬಿದ್ರಂತ ಗಾರಿಗರು. ವಿಶೇಷ ಗಾರಿಗರು ನಂಬಿದ್ರು. ಹೀಗೆ ಗುರುದ್ರೋಹ ಮಾಡಿದ್ದಾರೆ. ಗೋಹತ್ಯೆಯ ಫಲ ವಿಶ್ವಾಮಿತ್ರರ ಮಕ್ಕಳಾಗಿದ್ದ ಇವರು ಒಂದು 7 ಜನ್ಮ ಪ್ರಾಣಿ ಯೋನಿಯಲ್ಲಿ ಜನ್ಮ ತಾಳ್ತಾರೆ. ಆದರೆ ಒಂದು ಸ್ವಾರಸ್ಯ ಹೇಳ್ತಿರೋ ಪುರಾಣ, ನರಕಕ್ಕೆ ಹೋಗಲಿಲ್ಲ. ನರಕಕ್ಕೆ ಹೋಗದೆ ನಿರಂತರ ಜನ್ಮ
ವಿಚಿತ್ರ ಜನ್ಮ ತಾಳ್ತಾ ಇರ್ತಾರೆ, ಅಷ್ಟು ಜನ್ಮದಲ್ಲೂ ಅವರಿಗೆ ಜನ್ಮಾಂತರ ಸ್ಮರಣೆ ಇತ್ತು. ಇದು ಯಾಕೆಂದ್ರೆ ಶ್ರಾದ್ದದಲ್ಲಿ ಗೋವನ್ನ ಅರ್ಪಣೆ ಮಾಡಿದ ಪ್ರಭಾವ. ಮತ್ತು ಈ ಗೋವಿಗೂ ಕೂಡ ಶ್ರಾದ್ದದಲ್ಲಿ ಇದನ್ನು ಬಳಕೆ ಮಾಡೋದು ಮತ್ತು ಇದಕ್ಕೂ ಸದ್ಗತಿ ಆಯ್ತು ಅದು ವಿಶೇಷ. ಆದರೆ ಇದನ್ನು ಸ್ಫೂರ್ತಿ ಪಡ್ಕೊಂಡು ನಾವು ಗೋಹತ್ಯೆ ಮಾಡ್ತೀವಿ ಅಂತ ಗೊತ್ತಾಗೋದಲ್ಲ. ಇದು ಆ ಕಾಲಕ್ಕೆ ಸೀಮಿತವಾದ ಒಂದು ವಿಚಿತ್ರ ಧರ್ಮ. ಅವರು ಮೊದಲ ಜನ್ಮ ಬಂದಿದ್ದು ಯಾವುದು ಅಂದರೆ ಒಂದು ಜಾತಾ ವ್ಯಾಧಾ ದಶಾರಣ್ಯೇಶು ಸಪ್ತಧರ್ಮ ವಿಚಕ್ಷಣ ಅಂತ ಧರ್ಮದ ಬಗೆಗಿನ ಸೂಕ್ಷ್ಮ ತಿಳಿವುಳ್ಳ ಆ 7 ಜನ ದಶಾನಂದ ದೇಶದಲ್ಲಿ ವ್ಯಾಧರಾಗಿ ಜನ್ಮ ತಾಳ್ತಾರಂತೆ. ಹಿಂದಿನ ಜನ್ಮದ ಸ್ಮರಣೆ ಬಂತು, ಅವರಿಗೆ ಗೋ ಕೊಂದದ್ದು ಕಥೆ ಸುಳ್ಳು ಹೇಳೋದಿಲ್ಲ, ಅವರ ಕಣ್ಣು ಮುಂದೆ ಬಂತು. ಏನು ಮಾಡಲಿಲ್ಲ, ಹಿಂಸೆ ಎಲ್ಲ ಧರ್ಮಾನುಷ್ಠಾನ ಮಾಡಿಕೊಂಡಿದ್ದು. ಇದು ಅವರು 1ನೇ ಜನ್ಮ ಹೀಗೆ ಕಳೀತು. ಅದು ಮುಗೀತು. ಅದಾದ ಮೇಲೆ ಮುಂದಿನ ಜನ್ಮದಲ್ಲಿ ಶುಭೇನ ಕರ್ಮಣ ತೇನ ಜಾತಾ ಜಾತಿಸ್ಪರ ಮೃಗಾ ತ್ರಾಸಾನುತ್ಪಾದ್ಯ ಸಂವಿಘ್ನಃ ರಮ್ಯೆ ಕಾಲಂಜರೆ ಗಿರವು. ಕಾಲಂಜರ ಪರ್ವತದಲ್ಲಿ 7 ಜಿಂಕೆಗಳಾಗಿ ಜನ್ಮ ತಾಳದಂತ ಅವರು. ಜಿಂಕೆ ಅಂದರೆ ಅದು ಪ್ರಾಣಿ ಸಾಮಾನ್ಯ, ಅದು ಭಯದಲ್ಲಿ ಜೀವನ ಮಾಡ್ತಂಥ ಜಿಂಕೆಗಳು. ಅಲ್ಲೂ ಒಂದು ಸೂಕ್ಷ್ಮ. ಕೃಷ್ಣ ಪರಮಾತ್ಮ ಗೀತೆಯಲ್ಲಿ ಒಂದು ಮಾತು ಹೇಳ್ತಾರೆ, ಯಂ ಭಾವಂ ಸ್ಮರನ್ ವಾಪಿ ತ್ಯಜತ್ಯಂತೆ ಕಲೇವರಂ. ಅಂತ್ಯಕಾಲದಲ್ಲಿ ನಾವು ಯಾವ ಯೋಚನೆಯಿಂದ ಪ್ರಾಣ ಬಿಡ್ತೇವೋ ಅದೇ ಸ್ವಭಾವ ಕಂಟಿನ್ಯೂ ಆಗತ್ತೆ. ಈ ಜಿಂಕೆಗಳು ಹೇಗಿದ್ದವು ಅಂದರೆ ತ್ರಾಸಾನುತ್ಪಾದ್ಯ ಸಂವಿಘ್ನ ರಮ್ಯೆ ಕಾಲಂಜಲೆ ಗಿರವು. ಇದು ಭಯಗ್ರಸ್ತವಾಗಿ ಜೀವನ. ಯಾಕೆ ಅಂದರೆ ಹಿಂದಿನ ಬೇಡರಾಗಿದ್ದಾಗ ಇವರನ್ನು ನೋಡೇ ಎಲ್ಲ ಪ್ರಾಣಿಗಳು ಭಯಪಡ್ತಾ ಇತ್ತು. ಹಾಗಾಗಿ ಹಿಂದಿನ ಜನ್ಮದಲ್ಲಿ ಭಯ ಅನ್ನೋ ಕನ್ಸೆಪ್ಟ್ ಹೀಗೆ. ಆದರೆ ಒಂದು ವ್ಯತ್ಯಾಸ ಇತ್ತು, ಹಿಂದಿನ ಜನ್ಮದಲ್ಲಿ ಇವ್ರನ್ನ ನೋಡಿ ಭಯಪಡ್ತಾ ಇತ್ತು, ಇದು ಉಳ್ದವರು. ಈ ಜನ್ಮದಲ್ಲಿ ಉಳ್ದವರು ಇವರು ಭಯಪಡುವ ಹಾಗಾಯಿತು. ಆದ್ದರಿಂದ ಜನ್ಮಾಂತರದಲ್ಲಿ ಭಯ ಅನ್ನೋದು ಇತ್ತಾಗಲಿಲ್ಲ. ಅದೇ ಇಲ್ಲಿ ಕಂಟಿನ್ಯೂ ಆಗ್ತಾ ಹೋಯಿತು. ಹಿಂದಿನ ಜನ್ಮದ ಸ್ಮರಣೆ ಇತ್ತು. ಬೇರೆ ಬೇರೆ ಅಪ್ಪ ಜಿಂಕೆ ಅಮ್ಮ ಜಿಂಕೆ ಅಂತ ಇರುತ್ತೆ. ಅದರಲ್ಲಿ 7 ಬೇರೆ ಆಗುವಂತೆ ಬಂದು ತಪಸ್ಸು ಮಾಡ್ತಾ ಇದೆ. ಎಂತಹ ತಪಸ್ಸು ಅಂದರೆ ಆಹಾರ ಬಿಟ್ಟಿತು. ಮರು ಅನ್ನೋ ಹೆಸರಿನ ವ್ರತಾಚರಣೆ ಜಿಂಕೆಗಳಾದಾಗ ಮಾಡಿತ್ತು. 7 ಋಷಿಕುಮಾರರು ಮಾಡಿದ್ದಾರಂತೆ. ಏನದ ಅಭಿಪ್ರಾಯ ಅಂದರೆ ತಥೈವ ಅದ್ಯಾಪಿ ದೃಶ್ಯಂತೆ ಗಿರವು. ಆ ಜಿಂಕೆಗಳು ಏನು ತಪಸ್ಸು ಮಾಡಿತ್ತು ನಿಂತು ಒಂದು ಕಡೆ ನಿಶ್ಚಲವಾಗಿ ಯಾವುದೇ ತರಹದ ಅಲುಗಾಟ ಇಲ್ಲದೆ ಜಿಂಕೆಗಳು ನಿಂತಲ್ಲೇ ನಿಂತು ತಾವು ಒಳ್ಳೆಯ ತಪಸ್ಸನ್ನು ಮಾಡಿತ್ತಂತೆ. ಅದರ ಪಾದ ಚಿಹ್ನೆ ಈಗಲೂ ಕೂಡ ಕಾಲಂಜಲದಲ್ಲಿ ಕಾಣುತ್ತೆ ಅಂತ ಉಲ್ಲೇಖ. ಅಷ್ಟು ಹೀಗೆ ಒಂದು ತಪಸ್ಸು ಮಾಡಿದ್ದು ಆ ಜನ್ಮ ಕಳೀತು. ಅದಾದಮೇಲೆ ಕರ್ಮಣ ತೇನತೆ ತಾತ ಶುಭೇನ ಶುಭವರ್ಜಿತಾ ಶುಭಾತ್ ಶುಭತರಾಂ ಯೋನಿಂ ಚಕ್ರವಾಕತ್ವಮಾಗತ. ಅದಾದ ಮೇಲೆ ಚಕ್ರವಾಕ ಜನ್ಮ ಬಂತು, ಅದೂ ಮುಗೀತು. ಹಂಸಗಳಾಗಿ ಜನ್ಮ ಬಂತು. ಮಾನಸ ಸರೋವರ ಅಲ್ಲೆಲ್ಲ ಸಾಧನೆ ಮಾಡ್ತಾ ಇದೆ. ಇಷ್ಟ ಆಗಿದೆ. ಬ್ರಹ್ಮಚರ್ಯ ವ್ರತ ಅದು. ಮತ್ತು ಯಾರು ಹಂಸಗಳು ಮದುವೆ ಆಗಲಿಲ್ಲ, ಬ್ರಹ್ಮಚಾರಿಗಳಾಗಿ ಸಾಧನೆ ಮಾಡ್ತಾ ಇದ್ದಂತೆಲ್ಲ ಹಂಸಗಳು. ಇದೆ ಜನ್ಮಾಂತರ ಸ್ಮರಣೆ ಇತ್ತು. ಅಲ್ಲಿ ಒಂದು ದುರಂತ ಆಯ್ತಂತೆ. ಒಬ್ಬ ವಿಭ್ರಾಜ ಅಂತ ಒಬ್ಬ ರಾಜ ಬಂದಂತೆ. ಆ ಪ್ರಸಂಗದಲ್ಲಿ ರಾಜನನ್ನು ನೋಡಿದವು. ಸ್ವತಂತ್ರ ಅಂತ ಹೆಸರಿನ ಹಂಸ. ಅದು 7ನೇ ಪಿತೃವರ್ತಿ ಅಂತ ಯಾರಿದ್ನು ಆ ಒಂದು ರಾಜಕುಮಾರ ಸ್ವತಂತ್ರ ಅಂತ ಅದಕ್ಕೆ ಹೆಸರಿತ್ತು. ಅವನು 7ನೇ ಹಂಸವಾಗಿ ಜನ್ಮ ತಾಳಿದ. ಅವನು ಅಂದುಕೊಂಡಂತೆ ಇಷ್ಟು ದಿನ ಅನ್ನಾಹಾರ ಮಾಡಿ ಉಪವಾಸ ಬಿಟ್ಟು ಬೇಕಾದಷ್ಟು ಪುಣ್ಯ ಕಳಿಸ್ಕೊಂಡಿದ್ದೀನಿ ಸ್ವಾಮಿ. ಆ ಪುಣ್ಯದ ಪ್ರಭಾವ ಅಂತ ಏನಾದರೂ ಇದ್ದರೆ ನಾನು ಇವನ ವಂಶದಲ್ಲಿ ರಾಜನಾಗಿ ಜನ್ಮ ತಾಳ್ತೇನೆ. ಈ ಸುಖ ವೈಭೋಗ ನನಗೂ ಬೇಕು ಅಂತ ಹಂಸ ಅಂದುಕೊಳ್ತಂತೆ. 2 ತಮ್ಮ ಹಂಸಗಳ ಕಥೆ. ಆ 5 ಅಣ್ಣ ಹಂಸಗಳು ಅದು ಅಂತೆ, ತಮ್ಮ ನಾನು ನಿಮ್ಮನ್ನು ಬಿಟ್ಟಿರೋದಿಲ್ಲ. ಒಳ್ಳೆ ಕೆಲಸ ಆಗಲಿ ಕೆಟ್ಟ ಕೆಲಸ ಆಗಲಿ ನಿಮ್ಮ ಬೆನ್ನಿಂದ ನಾವು ಇದ್ದೇ ಇರ್ತೇವೆ. ಯಾಕಂದ್ರೆ ನಾವು ಹಿರಿಯರಾದ್ರಿಂದಾಗಿ ಆವಾಂತೆ ಸಚಿವವು ಸ್ಯಾವಹ ತವ ಪ್ರಿಯ ಹಿತೈಷಿನವು. ನೀವು ರಾಜನಾಗು, ನಿಮಗೆ ಮಂತ್ರಿಗಳು ನಾವು ಆಗ್ತೇವೆ. 1, 2, 3, 4 ಬಹಳ ಜೋರು ಹಂಸಗಳದು, ಬಹಳ ಚುರುಕಿತ್ತದು, ಚೆನ್ನಾಗಿ ಬೈತಾವಂತೆ. ನಿಮಗೆ ತಲೆ ಇಲ್ವಾ? ಯಾಕೆ ಅಂದರೆ ಶಕ್ತ್ವಾಚಾನಭಿಭಾಷ್ಯ ಅಂತ ಚಕ್ವಾರ ಚಕ್ರು ಶಾಪ ಕೊಟ್ಟುವಂತೆ.
ನಮ್ಮ ಹಣೆಬಾರ ಸರಿ ಇರಲಿಲ್ಲ. ನಾವು ಎಂಥವರು ವಿಶ್ವಾಮಿತ್ರರ ಋಷಿಕುಮಾರರು. ನಾವು ವಿಶ್ವಾಮಿತ್ರ ಮಕ್ಕಳಾಗಿ ಹುಟ್ಟಿ ಚಕ್ರವಾಕ ಜನ್ಮ ಬಂತು, ವ್ಯಾಧ ಜನ್ಮ ಬಂತು, ಹಂಸ ಜನ್ಮ ಬಂತು, ಇಷ್ಟಾಗಿದೆ. ಇಷ್ಟಾದರೂ ನೀವು ನಾನು ರಾಜನಾಗ್ತೀನಿ, ಮಂತ್ರನಾಗ್ತೀನಿ ಅಂತ ಹೇಳ್ತಾ ಇದ್ದೀರಲ್ವ, ನಾವು ನಿಮ್ಮನ್ನು ಬಿಟ್ಟು ಮೋಕ್ಷಕ್ಕೆ ಹೋಗಿ ಬಿಡ್ತೇವೆ, ನೀವು ರಾಜನ ಮೇಲೆ ರಾಜ ಜನತೆಗಳು ಪಡೆದುಕೊಂಡು ಇಲ್ಲೇ ಇರಿ. ಯಾಕೆ ಅಂದರೆ ಒಂದು ಮಾತು ಬರೋ ಶಾಸ್ತ್ರ, ದೂರಸ್ಥೋ ಭೂಧರವರ ಅಮ್ಮೆ ಅಂತೆ. ಹಿಮಾಲಯ ಪರ್ವತ ದೂರದಿಂದ ನೋಡಿದ್ರೆ ಬಹಳ ಚೆನ್ನಾಗಿರುತ್ತೆ. ಯಾವಾಗಲೂ ನಾವು ಇಲ್ಲಿ ಒಂದು 35 ಸೈಟ್ ಏನು ಹಿಮಾಲಯ ಪರ್ವತಕ್ಕೆ ಹೋಗಿ ಒಂದು ಸೈಟ್ ತೆಗೆದುಕೊಳ್ಳೋಣ ಅಂತ ಅಲ್ಲಿ ಹೋಗಿ ನೋಡಿದ್ರೆ ಗೊತ್ತಾಗುತ್ತೆ. ಈ ರಾಜನ ಪೋಸ್ಟು, ಮಂತ್ರಿ ಪೋಸ್ಟ್ ದೂರದಿಂದ ನೋಡ್ಲಿಕ್ಕೆ ಚಂದ ಅನಿಸುತ್ತಲ್ಲ, ಕೂತ ಕಟ್ಟ ಗೊತ್ತಾಗುತ್ತೆ. ಆದ್ದರಿಂದ ನೀವೇನು ವಿಚಾರ ಚೆನ್ನಾಗಿ ಬೈದುವಂತೆ, ಕೆಟ್ಟ ಮೇಲೆ ಬುದ್ಧಿ ಬರುತ್ತೆ. ಭಯ ಆಯಿತು, ಆಚರಣೆ ಮಾಡ್ತಾ ಬಂತೆ. ತಾನಯ ಚಂತ ಚತುರ, ನಾವು 7 ಜನ ಒಟ್ಟಿಗೆ ಇದ್ದೇವೆ, ನೀವು ಈ ನಮ್ಮ ಮೇಲೆ ಏನೋ ಶಾಪ ಕೊಟ್ಟು ನಮಗೇನಾದ್ರು ಕೈ ಕೊಟ್ಟು ಹೋಗ್ಬಿಟ್ರು ನಮ್ಮ ಕಥೆ ಏನು ಅಂತ ಆದಾಗ ವ್ಯವಸ್ಥೆ ಹೇಳ್ತಾರಂತೆ, ನಿಮಗೇನು ಟೆನ್ಷನ್ ಮಾಡಿಕೊಳ್ಳಬೇಡಿ, ನಿಮಗೇನು ಬೇಕೋ ಆ ವ್ಯವಸ್ಥೆ ನಾನು ಮಾಡ್ತೇನೆ ಅಂತ ಇಷ್ಟು ಹೇಳಿದ್ರು. ಆ 7 ಹಂಸಗಳಲ್ಲಿ 4 ಹಂಸಗಳು ಬ್ರಾಹ್ಮಣರ ಮಕ್ಕಳಾಗಿ ಹುಟ್ಟಿದ್ದಾರೆ. ಇನ್ನ ಒಂದು ಕೊನೆಯ ಹಂಸ ಬ್ರಹ್ಮದತ್ತ ರಾಜನಾಗಿ ಹುಟ್ಟಿದ್ದು. ಈ ಬ್ರಹ್ಮದತ್ತ ರಾಜನ ಹಿಂದೆ 2 ಹಂಸಗಳೇನು ಅಣ್ಣ ಹಂಸಗಳು, ಅದು ಮಂತ್ರಿಗಳಾಗಿ ಹುಟ್ಟಿತ್ತು. ಅದು ಪಿತೃಶ್ರಾದ್ದ ಶ್ರಾದ್ದ ಮಾಡುವಾಗ ಏನು ಆ ಪಶುವನ್ನ ಪಿತೃಶೇಷಾಂತ ಭಕ್ಷಣೆ ಮಾಡಿದ್ರು, ಅದರ ಫಲವಾಗಿ 7 ಜನ್ಮಗಳಲ್ಲೂ ಕೂಡ ಅವರಿಗೆ ಆ ಜನ್ಮಾಂತರ ಸ್ಮೃತಿ ಇತ್ತು. ಈಗ ಆ ಬ್ರಹ್ಮದತ್ತ ರಾಜನ ಕಥೆ ಉಲ್ಲೇಖ ಮಾಡ್ತಾರೆ. ಬ್ರಹ್ಮದತ್ತ ಅಂತ ರಾಜ ಇದ್ದ, ಅವನ ತಂದೆ ವಿಭ್ರಾಜ ಅನ್ನೋ ರಾಜ ಅಂತ. ಅಂದರೆ ವಿಭ್ರಾಜ ಅನ್ನೋ ರಾಜ ಏನಿದ್ದ ತಂದೆ ಅಲ್ಲ, ಆ ರಾಜ ಈ 7 ಹಂಸಗಳನ್ನು ಆ ರಾಜನನ್ನು ನೋಡಿ ಕೊನೆಯ ಹಂಸಕ್ಕೆ ನಾನು ರಾಜನಾಗಬೇಕು ಅಂತ ಭಾವನೆ ಬಂದಿದ್ದರೆ ವಿಭ್ರಾಜನಿಗೆ ಗಾಬರಿ ಆಗೋಯ್ತಂತೆ. ಯಾಕೆ ಅಂದರೆ ವಾಯುವಪ್ಪು ಭಕ್ಷ ಸತತಂ, ನೀರು ತಗೊಳ್ಳಲ್ಲ. ಕೆಲವು ಹಂಸ ಬರೀ ಗಾಳಿ ಕುಡಿದು ಅದು ಕಣ್ಣು ಮುಚ್ಚಿದೆ, ಕೆಲವು ನೀರು ಕುಡಿದು ಕಣ್ಣು ಮುಚ್ಚಿದೆ. ನಾನು ಕಣ್ಣು ಮುಚ್ಚೋದು ಕಾಯಂ, ಯಾಕೋ ರಾತ್ರಿ ಕಣ್ಣು ಮುಚ್ಚಿ ನಾವು ಶಾಶ್ವತವಾಗಿ ಕಣ್ಣು ಮುಚ್ಚಿದ್ದೀನಿ. ನನ್ನ ಹಣೆಬಾರಕ್ಕೆ ವಾಯುನೂ ಇಲ್ಲ, ಅಂಬನೂ ಇಲ್ಲ, ನನ್ನ ಜನ್ಮ ಏನು ಅಂಥೇಳಿ ಅದಕ್ಕೆ ಆ ರಾಜನಿಗೆ ದುಃಖ ಆಯ್ತಂತೆ. ಈ ಹಂಸಕ್ಕೆ ನಾನು ರಾಜನಾಗಬೇಕು ಅಂತ ಅನಿಸಿದರೆ ಆ ರಾಜನಿಗೆ ನಾನು ಹಂಸ ಆಗಬೇಕು ಅಂತ ಅನಿಸಿದೆ. ಈ ಪರಸ್ಪರ ಭಾವನೆ ಬೇರೆ ಬೇರೆ. ಅವನಿಗೆ ಸಾಕಾಯಿತು. ಅವನು ಅನುಹ ಅಂತ ಅವನ ಮಗನಿಗೆ ಪಟ್ಟ ಕಟ್ಟಿ ತಾನು ಹಂಸವನ್ನು ನೋಡಿ ಪ್ರಭಾವಿತನಾಗಿ ಬಂದು ರಾಜ್ಯವನ್ನೇ ಬಿಟ್ಟು ತಾನು ಇಲ್ಲಿ ಬಂದಂತೆ. ಇದರ ಸಂದೇಶ ಏನು ಅಂದರೆ ತೀರ್ಥಯಾತ್ರೆ ಮಾಡಬೇಕು ಅಂತ ಹೇಳಿ ಶಾಸ್ತ್ರದ ವಿಧಾನ. ಯಾಕೆ ಅಂದರೆ ಮನಸ್ಸು ಚಂಚಲ ನಮ್ಮದು, ಮನಸ್ಸಿಗೆ ಏಕಾಗ್ರತೆ ಬರಬೇಕು ಅಂತಾದರೆ ಅದು ತೀರ್ಥಯಾತ್ರೆ. ಮಾನಸ ಸರೋವರಕ್ಕೆ ರಾಜ ಯಾತ್ರೆಗೆ ಬಂದು 7 ಹಂಸಗಳನ್ನು ನೋಡಿದ ಕ್ಷಣವೇ ವೈರಾಗ್ಯ ಬಂತು. ಅವನ ಮಗನಿಗೆ ಪಟ್ಟ ಗಟ್ಟಿದ, ರಾಜ್ಯ ಬಿಟ್ಟ, ಕರಾಡಿಯಾದ. ಆದ್ದರಿಂದ ಒಳ್ಳೆಯ ಸಂಗತಿಗಳಿಗೆ ನೆರವಾಗಿ ತೀರ್ಥಯಾತ್ರೆ ಅತ್ಯಗತ್ಯ ಎಂಬ ಅಂಶವನ್ನು ಕೂಡ ನಾವು ಚಿಂತನೆ ಮಾಡಬಹುದು. ಸರಿ, ಹೀಗೆ ಅವರು ಕೂಡ ಒಳ್ಳೆಯ ಸಾಧನೆ ಮಾಡಿಕೊಂಡ. ಅನುಹನ ಮಗನೇ ಬ್ರಹ್ಮದತ್ತ, ವಿಭ್ರಾಜನ ಮೊಮ್ಮಗ. ಬ್ರಹ್ಮದತ್ತನಿಗೆ ಒಂದು ಸಾಮರ್ಥ್ಯ ಇತ್ತಂತೆ. ಏನು ಅಂದರೆ ಅದರಲ್ಲಿ 4 ಸ್ಮೃತಿಮಂತೋತ ಚತ್ವಾರ, 4 ಜನ ಏನಿದ್ದಾರೆ ಅಣ್ಣ ಹಂಸಗಳು, 1, 2, 3, 4 ಅವರಿಗೆ ಜನ್ಮಾಂತರದ ಸ್ಮರಣೆ ಇತ್ತು, ಒಳ್ಳೆ ಸಾಧಕರು. ಈ 3 ಜನಕ್ಕೆ ಕೆಲವು ವಿಶೇಷ ಸಿದ್ಧಿ ಬಂದಿತ್ತಂತೆ, ಆದರೆ ಜನ್ಮಾಂತರದ ಸ್ಮರಣೆ ಮಾತ್ರ ಇರಲಿಲ್ಲ. ಅದೇನು ಸಿದ್ಧಿ ಅಂದರೆ ಬ್ರಹ್ಮದತ್ತನಿಗೆ ಪ್ರಾಣಿ ಭಾಷೆ ಬರ್ತಾ ಇತ್ತಂತೆ. ಯಾವುದಾದ್ರೂ ಪ್ರಾಣಿಗಳು ಮಾತಾಡಿದರೆ ಅದು ಏನು ಅಂತ ಗೊತ್ತಾಗ್ತಾ ಇತ್ತಂತೆ. ಈ ಬ್ರಹ್ಮದತ್ತನ ಹೆಂಡತಿ ಸನ್ನತಿ, ಇದು ಯಾವುದು ಕಪಿಲಗೋ. ಯಾವ ಈ ಪಿತೃವರ್ತಿ ಇವನು ಈ ಗೋವನ್ನ ಕೊಲ್ಲುವಾಗ ಶ್ರಾದ್ದ ಮಾಡಿಕೊಳ್ಳೋಣ ಅಂತ ಅಂದುಕೊಂಡಿದ್ದ. ಆ ಒಂದು ಕಪಿಲ ಗೋವೇ ದೊಡ್ಡ ರಾಜ ಪದವಿಗೆ ಅವನು ಬಂದರೆ ಅವನು ಮಹಿಷಿಯಾಗ ಅವನ ಜನ್ಮ ತಾಳ್ತಂತೆ. ಇದರಿಂದ ಅರ್ಥ ಆಗುತ್ತೆ, ದೊಡ್ಡ ಸಾಧಕರು ಅದೊಂದು ಪ್ರಾಬ್ಧ ಸೂಚಕ ಹೊರತಾಗಿ ಅದರಿಂದ ಏನೋ ಒಂದು ಅನರ್ಥ ಇಲ್ಲ ಅಂತ ಸ್ಪಷ್ಟಾಗತ್ತೆ. ಕೊನೆಗೆ 4 ಕಾಂಪಿಲ್ಯ ಅಂತ ಒಂದು ನಗರ, ಅಲ್ಲಿ 4 ಹಂಸಗಳು ಬ್ರಾಹ್ಮಣರಾಗಿ ಜನ್ಮ ತಾಳಿದ್ದಾರೆ. ಅವನಿಗೆ ವೈರಾಗ್ಯ ಬಂತಂತೆ, ಮನೆ ಬಿಡ್ಲಿಕ್ಕೆ ಆರಂಭ ಮಾಡಿದಂತೆ. ಅವರ ತಂದೆ ಕೇಳಿದಂತೆ, ಆ ಮಂತ್ರ ಪಿತರಂ ತಾತ ಪಿತಾ ತಾನಬ್ರವೀತ್ತದ ಅಧರ್ಮ ಏಷ ಯುಷ್ಮಾಕಂ ಎನ್ಮಾಂ ತ್ಯಕ್ತ್ವಾ ಗಮಿಷ್ಯಥ. ಅಲ್ಲ, ನಾನು ಮೊದಲೇ ದಟ್ಟ ದರಿದ್ರ, ನಂಗೆ ಧರ್ಮ ಅರ್ಥ ಕಾಮ ಮೋಕ್ಷ ಅನ್ನೋ ಲೆಕ್ಕಕ್ಕೆ ನೀವು 4 ಜನ ಮಕ್ಕಳಾದೆ.
ನನ್ನನ್ನು ನೀವು ರಕ್ಷಣೆ ಮಾಡ್ತೀರಾ ಅಂತೇಳಿ ನಾನು ಕನಸು ಕಾಣ್ತಾ ಕೂತಿದ್ರೆ ನೀವು ನೋಡಿದ್ರೆ ಹೊರಟೋಗ್ತಾ ಇದ್ದೀರಲ್ಲ, ಏನು ಕಥೆ ಇದು? ಇದು ಮಧ್ವಾಚಾರ್ಯ ಚರಿತ್ರೆಯಲ್ಲೂ ಬರುತ್ತೆ. ಕಣೇನ ಕೋಪಿನ ಮಧ್ವಾಚಾರ್ಯರಿಗೆ ಸನ್ಯಾಸ ತಗೊಳ್ಬೇಕು ಅಂತ ನಿಶ್ಚಯ ಮಾಡಿದ್ದಾರೆ. ಕೇಳ್ತಾರೆ ಮನೆಗೆ ಬಿಟ್ಟರು, ಹಿಂದಿನ ಎಲ್ಲ ಮಕ್ಕಳು ನನಗೂ ತವು ಸುತವು ಮೃತವು, ಹಿಂದಿನ ಮಕ್ಕಳು ಪ್ರಾಣವಂತರಾಗಿಲ್ಲ, ಪ್ರಾಣ ಇರೋರು ನೀ ದೂರ ಹೋಗಿ ನಮ್ಮ ಪ್ರಾಣ ತೆಗಿತಾ ಇದ್ದಿ, ನಮ್ಮ ಕಥೆ ಏನು? ಆಗ ಮಧ್ವಾಚಾರ್ಯ ಬಾಬು ಯದಾ ವಿರಕ್ತ ಪುರುಷ ಪ್ರಜಾಯತೆ, ಅದಕ್ಕೆ ಬೇರೆ ಅರ್ಥ ಇದೆ. ಅಂದರೆ ಅಭಿಪ್ರಾಯ, ಸಾಧನೆ ಮಾಡಲಿಕ್ಕೆ ಯಾವಾಗ ಮನಸ್ಸು ಬರುತ್ತೋ, ವೈರಾಗ್ಯ ಸಾಧನೆಯ ಪ್ರತೀಕ. ಸಾಧನೆ ಮಾಡಬೇಕು ಅಂತ ಮನಸ್ಸು ಬಂದರೆ ಸಾಧನೆ ಮಾಡ್ತಾ ಹೋಗಬೇಕು. ಸಾಧನೆ ಮಾಡೋ ಅಡ್ಡಿ ಯಾರು ಮಾಡ್ತಾರೋ, ಮಕ್ಕಳಾಗಿರಲಿ, ದೊಡ್ಡಪ್ಪಾಗಿರಲಿ, ಚಿಕ್ಕಪ್ಪಾಗಿರಲಿ, ಅವರಿಗೆಲ್ಲ ವ್ಯವಸ್ಥೆ ಮಾಡಿ ಕೊಟ್ಟು ಸಾಧನೆ ಮಾಡೋ ಮನಸ್ಸು ಬಂದಾಗ ಸಾಧನೆ ಮಾಡಬೇಕು. ಇವ್ರು ಹೇಳಿದ್ರೆ ವಸ್ತುತಃ ನಾವು ಹೋಗಬೇಕಾಗಿತ್ತು. ನಾವು ನಿನಗೊಂದು 2 ಶ್ಲೋಕ ಬರೆದು ಕೊಡ್ತೇವೆ. ಆ ಶ್ಲೋಕ ಬ್ರಹ್ಮದತ್ತರಾಜನಿಗೆ ಅವರ ಮಂತ್ರಿಗಳಿಗೆ ಕೊಡು, ನಿನ್ನ ಜೀವನದ ವ್ಯವಸ್ಥೆಯನ್ನು ಅವನು ಮಾಡ್ತಾನೆ ಹೇಳಿ ಅವರೆಲ್ಲರೂ ಕೂಡ ತಾವು ಸಾಧನೆಗೆ ಉತ್ತರ ದಿಕ್ಕಿನ ಕಡೆ ಹೊರಟಿದ್ದಾರೆ. ಒಮ್ಮೆ ಈ ಬ್ರಹ್ಮದತ್ತರಾಜ ಇದ್ದ ಒಂದು ಅದ್ಭುತವಾದ ಒಳ್ಳೆಯ ಪ್ರಸಂಗವನ್ನು ಉಲ್ಲೇಖ ಮಾಡ್ತಾರೆ. ಏನು ಅಂದರೆ, ಒಮ್ಮೆ ಭಾರ್ಯೆಯ ಸಹಿತೋ ವನೆ ವಿಜಹಾರ ಪ್ರಹೃಷ್ಟ ಆತ್ಮ ಯಥಾಶತ್ಯಾಶತೀಪತಿ. ಒಮ್ಮೆ ಕಾಡಿನಲ್ಲಿ ಸನ್ನತಿ ಜೊತೆಗೆ ಈ ಬ್ರಹ್ಮದತ್ತ ತಾನು ವಿಹಾರ ಮಾಡ್ತಾ ಇದ್ದಂತೆ. ಅಲ್ಲಿ ಏನಾಯಿತು, ಒಂದು ಇರುವೆ, ಗಂಡಿರುವೆ ಹಾಗೂ ಹೆಣ್ಣಿರುವೆ, ಆ 2 ಮಾತಾಡ್ತಾ ಇತ್ತು. ಆ 2 ಮಾತು ಕೇಳಿ ಇವನಿಗೆ ಬಹಳ ನಗು ಬಂದ್ಬಿಟ್ಟೆ, ನಕ್ಕ. ಆ ಏನು ಮಾತು ಅದು ಪುರಾಣ ಉಲ್ಲೇಖ ಮಾಡುತ್ತೆ. ತತಃ ಪಿಪೀಲಿಕಾರುತಂ ಸ ಶುಶ್ರಾವ ನರಾಧಿಪ ಕಾಮಿನಿ ಕಾಮಿನಸ್ತಸ್ಯ ಯಾಚತಃ ಕ್ರೋಶತೋ ವೃಷಂ. ಆ ಹೆಣ್ಣಿರುವೆ ಈ ಗಂಡಿರುವೆ ಚೆನ್ನಾಗಿ ಬೈತಾ ಇತ್ತಂತೆ. ಆ ಗಂಡಿರುವೆ ಕೈ ಮುಗಿದು, ಹೆಣ್ಣಿರುವೆ ಭಾಳ ಚೆನ್ನಾಗಿದ್ದಿ, ಇನ್ನಂತಹ ಸುಂದರಿ ನಾನು ಇಡೀ ಜಗತ್ತಿನಲ್ಲಿ ನೋಡಿಲ್ಲ, ಇಂತಹ ಚಿನ್ನದ ಬಾಯಿ, ಸುಂದರ ಮುಖದಲ್ಲಿ ನಗುವೇ ಚಂದ, ಚಂದ್ರನೂ ನಿನ್ನ ಮುಂದೆ ಏನಿಲ್ಲ ಅಂಥೇಳಿ ಮನವೊಲಿಸಿ ಹೇಗಾದರೂ ಮಾಡಿ ನನಗೆ ಉಪಕಾರ ಮಾಡು ಅಂಥೇಳಿ ಒಂದು ಪ್ರೇಮ ಸಂಭಾಷಣೆ ಕೇಳಿಸಿಕೊಂಡಂತೆ ಆ ಇರುವೆಗಳ ನಡುವೆ. ರಾಜನಿಗೆ ಅನ್ನಿಸ್ತಂತೆ, ರಾಮನ ಬಾಧೆ, ಪ್ರಾಣಿಗಳು ನಮ್ಮನ್ನೂ ಬಿಟ್ಟಿಲ್ಲ ಅಂದ್ಕೊಂಡ್ರೆ ಪ್ರಾಣಿಗಳನ್ನೇ ಬಿಟ್ಟಿಲ್ಲ ಅಂಥೇಳಿ ಅಂದ್ಕೊಂಡು ಒಬ್ಬ ನಕ್ಕಂತ ಬ್ರಹ್ಮದತ್ತ. ಇಷ್ಟ ಆದ ಘಟನೆ. ಸನ್ನತಿಗೆ ಏನಿಸಿದೆ, ತತಸ್ಸ ಸನ್ನತಿ ಹೃದಯನ ಪತ್ನಿ ಖುಷಿಯಾಗಿದ್ಲು. ನಕ್ಕಿದ್ ನೋಡಿ ಅವಳು ಅಳ್ಳಿಗೆ ಶುರು ಮಾಡೋದಂತೆ. ರಾಜರಿಗೆ ಗಾಬರಿ, ಯಾಕೆ? ಅವ್ರು ಹೇಳಿದ್ದು ವ್ರೀಡಿತೇ ವಾಭವತ್ತದ. ರಾಜನಿಗೆ ಇನ್ನೂ ನಗು ಬಂತಂತೆ. ಸನ್ನತಿ ಕಣ್ಣೀರು ಹಾಕ್ಬೇಕು, ಇನ್ನೂ ಜೋರಾಗಿ ನಗ್ತಾ ಇದ್ದಾನಂತೆ. ಕೋಪನು ಬಂತು, ಜೋರು ಮಾಡಿದ್ರು, ಯಾಕೆ ನಗ್ತಾ ಇದ್ದೀರಿ ನೀವು, ಏನು ಕತೆ? ಆ ಕಡೆ ಈ ಕಡೆ ನೋಡಿದ್ರಂತೆ, ಏನು ಕಾರಣ ಇಲ್ಲ. ನಾಹಂ ಜೀವಿತು ಮುತ್ಸಹೆ, ನೀವು ನನ್ನ ನೋಡಿ ನಗ್ತಾ ಇಲ್ಲ, ನಾನು ಬದುಕಲ್ಲ, ಆತ್ಮಹತ್ಯೆ ಮಾಡಿಕೊಡ್ತೇನೆ ಅಂತ ಹೇಳಿ ಆ ಸನ್ನತಿ ಹೀಗೆ ಕೊನೆಗೆ ಗೊತ್ತಾಯ್ತಂತೆ, ಸುಮ್ಮನೆ ನಾನು ಇನ್ನೂ ನಗ್ತಾ ಕೂತ್ರ ಗ್ಯಾರಂಟಿ ಆತ್ಮಹತ್ಯೆ ಮಾಡಿಕೊಳ್ತಾಳೆ, ಹಾಗೆ ಮಾಡಬಾರ್ದು. ಹೇಳಿದಂತೆ, ಯದ್ಯೇಷವೈ ಪ್ರಭಾವಸ್ತೆ ಸರ್ವಸತ್ವರು ತದ್ನತ ಯಥಾಹಮೇತಜ್ಜಾನೀಯಾಂ ತಥಾ ಪ್ರತ್ಯಾಯಸ್ವ ಮಾಂ. ಅಲ್ಲ, ನಾನು ನಿಜ ಹೇಳ್ತಾ ಇದ್ದೀನಿ, ಒಂದು ಗಂಡಿರುವೆ ಹೆಣ್ಣಿರುವೆ ಇತ್ತು, ಒಂದು ಕತೆ ಹೇಳಿ ಇಷ್ಟೆಲ್ಲ ಆಯಿತು, ಅದನ್ನು ಬೇಡಿಕೊಳ್ತಾ ಇತ್ತು, ಅದು ನೋಡಿ ನನಗೆ ನಗು ಬಂತು, ಗೋಳ್ಳಂತ ನಕ್ಕೆ ಅಂತ. ಯಾಕಂದರೆ ಪ್ರಾಣಿಗಳದ್ದು ಅದೇ ಗೋಳು, ಮನುಷ್ಯರದಂತೂ ಅದೇ ಗೋಳು ಅಂತೇಳಿ ನಗು ಬಂತು ಅಂತ. ಹೀಗೆ ಅಷ್ಟು ಹಿಂದನೇ ಹೇಳ್ತದೆ. ಅವರು ಸನ್ನತಿ ಜೋರಿದ್ದ ಅಂದ್ಲು, ನೀವೆಲ್ಲ ಕತೆ ಹೇಳ್ತಾ ಇದ್ದಾರೆ. ಯಾಕಂದ್ರೆ ಪಂಡಿತರು ದೇವರನ್ನು ತೋರಿಸ್ತೀವಿ ಅನ್ನೋ ಪಂಡಿತರಿಗೇ ದೇವರು ಕಾಣೋದು ಕಷ್ಟ ಇರುತ್ತೆ. ಪ್ರಾಣಿ ಭಾಷೆ ಅವ್ರಿಗೇ ಗೊತ್ತಿರಲ್ಲ. ನೀವೇನು ಅಂತ ನಾನು ಮದುವೆ ಆದಾಗೇ ನೋಡಿದ್ದೀನಿ. ನಿಮಗೆ ಪ್ರಾಣಿ ಭಾಷೆ ಯಾವಾಗ ಕಲ್ತಿದ್ದೀ ಯಾವಾಗ ಕಲ್ತು, ಸುಮ್ಮನೆ ಇದು ನೀವು ನಂಗೆ ಒಂದು ಭೂಮಿ ಕೊಡಿಸ್ತಾ ಇದ್ದೀರಾ. ಅಕಸ್ಮಾತ್ ನಿಮ್ಗೆ ಏನಾದರೂ ಆ ಪ್ರಾಣಿ ಭಾಷೆ ಗೊತ್ತು ನನಗೂ ಹೇಳಿಕೊಡಿ ಅಂತ ಬೇರೆ ಹಠಕ್ಕೆ ಬಿದ್ದಂತೆ. ಇವ್ರಿಗೇನಾಗಿತ್ತು, ಇವನು ಪ್ರಾಣಿ ಭಾಷೆ ಯಾರಿಂದ ಕಲ್ತಿದ್ನೋ ಆ ವಿಷಯಗಳ ಕರ ಇತ್ತು. ನೀ ಯಾರು ಹೇಳಿಕೊಟ್ರೆ ನಿನ್ನ ತಲೆ 1000 ಹೋಳಾಗುತ್ತೆ. ಇದು ರಹಸ್ಯ. ಏನು ಮಾಡಬೇಕು? ಚಂಡಿ ಬಿಡ್ತಾ ಇಲ್ಲ, ರಾಜನಿಗೆ ಇರೋ ವಿಷಯ ಹೇಳೋ ಹಾಗಾಗ್ತಾ ಇಲ್ಲ. ಅವ್ರ ತಲೆ ಕೆಟ್ಟು ಸಂಸಾರದ ಮೇಲೆ ಒಂದು ವೈರಾಗ್ಯ ಶುರುವಾಯ್ತಂತೆ. ಸರಾಜ ಪರಮಾಪನ್ನೋ ದೇವಶ್ರೇಷ್ಠ ಮಗಾತ್ತತಃ ಶರಣ್ಯಂ ಸರ್ವಭೂತೇಶಂ ಭಕ್ತ್ಯಾ ನಾರಾಯಣಂ ಹರಿಂ. ಕಾಡಿನಿಂದ ಅವನು ತನ್ನ ಮೊದಲಿಗೆ ಪಟ್ಟಣಕ್ಕೆ ಬಂದ.
ಪಟ್ಟಣದಲ್ಲಿ ಅರಮನೆಗೆ ಪ್ರವೇಶ ಮಾಡಿದ. ಅರಮನೆಗೆ ಬಂದರೂ ಚಂಡಿಯಾಗೇ ಇದ್ದಾಳೆ, ಹಠ ಮಾತ್ರ ಕಡಿಮೆ ಆಗ್ತಾ ಇಲ್ಲ. ಅನಿಸ್ತಂತೆ ಒಮ್ಮೆಲೆ ಎಲ್ಲ ರಾಜ್ಯ ವ್ಯರ್ಥ, ಪತ್ನಿ ವ್ಯರ್ಥ, ಮಕ್ಕಳು ಬೇಡ, ಏನು ಬೇಡ ಅಂಥೇಳಿ ವೈರಾಗ್ಯ ಬಂದು ಒಂಟಿ ಕಾಲಿನಲ್ಲಿ ಬಂದು ಪರಮಾತ್ಮನನ್ನು 6 ದಿನ ತಪಸ್ಸು ಮಾಡಿದ. ಪರಮಾತ್ಮ ಪ್ರತ್ಯಕ್ಷ ಆದ. ಉವಾಚ ಚೈನಂ ಭಗವಾನ್ ಸರ್ವಭೂತಾನುಕಂಪಕಃ ಬ್ರಹ್ಮದತ್ತ ಪ್ರಭಾತೆ ತ್ವಂ ಕಲ್ಯಾಣಂ ಸಮವಾಪ್ಸ್ಯಸಿ. ಓ ಬ್ರಹ್ಮದತ್ತ, ನಾಳೆ ಬೆಳಿಗ್ಗೆ ನಿನಗೆ ಮನಸ್ಸು ಸಮಾಧಾನ ಆಗುತ್ತೆ. ಆಶ್ಚರ್ಯ. ಅವನಿಗೆ ಡೌಟ್ ಬಂದ್ಬಿಡ್ತು, ಏನಿದು ಅಂತ. ಎಷ್ಟೋ ಕತೆ ಕೇಳ್ತಾನೆ ಬ್ರಹ್ಮದತ್ತರಾದ. ಪರಮಾತ್ಮ ಒಳ್ಳೆಯೋದು ಕಷ್ಟ ಅಂತ ಹೇಳಿ 6 ದಿನಕ್ಕೆ ಒಳದು ನಮ್ಗೆ ಇಷ್ಟೆಲ್ಲ ಸಮಾಧಾನ ಮಾಡುತ್ತಾ ಇದ್ದಾನಿಂದ ನಾನು ಯಾರೋ ಇನ್ನೊಬ್ಬ ಇರಬೇಕು ಅಂತ ಹೇಳಿ ಅವನ ಒಳಗೆ ಹಾಗೇ ಒಂದು ಸುಪ್ತ ಪದ್ಧತಿ ಜಾಗೃತ ಆಗಿದೆ. ಆದಾಗ ಅವನು ಏನು ಬರಬೇಕು, ಇತ್ತ ಬ್ರಾಹ್ಮಣ ತಂದೆ ಏನಿದ್ದ ಅವನ 2 ಶ್ಲೋಕ ಬಾಯ್ಪಾಠ ಮಾಡಿದ್ದಂತಷ್ಟು ಬಾಯ್ಪಾಠ ಮಾಡಿದ್ದ. ರಾಜನ ಜೊತೆಗೆ ಇಬ್ಬರು ಮಂತ್ರಿಗಳು ಹೋಗಿದ್ರಂತ ಅವನ ಸೇವೆ ಮಾಡಬೇಕು ಅಂತ. ಯಾಕೆಂದ್ರೆ ಆ ಜನ್ಮಾಂತರದ ಬಂಧ ಅದು ಬಿಟ್ಟು ಹೋಗೋದಿಲ್ಲ. ಈ ಸೂಚಕ ಏನು ಅಂದರೆ ಕೆಲವರಿಗೆ ಕೆಲವೊಮ್ಮೆ ಏನೂ ಅತಿಶಯ ಪ್ರೇಮ ಇರುತ್ತೆ, ಆದರೆ ಸಂಬಂಧ ಏನಿರೋದಿಲ್ಲ. ಅತಿಶಯ ಪ್ರೇಮ ವಾತ್ಸಲ್ಯ ಉಪಕಾರ ಮಾಡ್ತಾರೆ, ಅವೇನು ಜನ್ಮಾಂತರದ ನಂಟಿದೆ ಅಂತ ಲೆಕ್ಕ. ಇವರು ಚಾಮರ ಬೀಸ್ತಾ ಇದ್ದಾರೆ. ಬ್ರಾಹ್ಮಣ ಬೀಳ್ತಾ ಬಂದು 2 ಶ್ಲೋಕ ಹೇಳಿದಂತೆ. ಸತ್ತವ್ಯಾಘಾತ ಶಾರಣೇಶು ಮೃಗಾ ಕಾಲಂಜಲಿರು. ನಿಮಗೆ ತಲೆ ಸಮಯಿಲ್ವಾ? 7 ಜನ್ಮದಲ್ಲಿ ಬೇಡರಾಗಿದ್ರಿ, ಆಮೇಲೆ ಜಿಂಕೆಗಳಾದ್ರಿ, ಚಕ್ರವಾಕ ಶರದ್ವೀಪೆ, ಅದಾದ ಮೇಲೆ ಚಕ್ರವಾಕ ಪಕ್ಷಿಗಳಾದ್ರಿ, ಹಂಸ ಸರಸಿ ಮಾನಸೆ, ಅದಾದ ಮೇಲೆ ಹಂಸಗಳಾದ್ರಿ. ನಿಮ್ಮ 4 ಅಣ್ಣಂದರು ಕುರುಕ್ಷೇತ್ರದಲ್ಲಿ ಹುಟ್ಟಿ ದೀರ್ಘ ಮಧ್ವಾನಂ ಪ್ರಸ್ಥಿತ, ದೀರ್ಘವಾದ ಮೋಕ್ಷ ದಾರಿ ಕಡೆ ಹೋಗ್ತಾ ಇದ್ದಾರೆ. ಯೂಯಂ ಕಿಂ ಅವಸೀದತ, ನೀವು ಮಾತ್ರ ಯಾಕೆ ಹೊಳಿತಾ ಇದ್ದೀರಾ ಅಂಥೇಳಿ ಬಯ್ಯುವ ಲೆಕ್ಕದಲ್ಲಿ ಅವರ ಜನ್ಮಾಂತರದ ಸ್ಮರಣೆಗೆ ಕಾರಣವಾದಂತಹ ಒಂದು ಶ್ಲೋಕದ ಸಾಲು ಅರ್ಥ ಆಯ್ತಂತು. ನಾವು ಯಾಕೆ ಹೀಗೆ ಬಂದ್ವಿ, ಏನು ಕೂಡಲೇ ಅಷ್ಟು ರಾಜ್ಯ ಗೀಜ್ಯ ಎಲ್ಲ ಕೊಟ್ಟು ಹೆಂಡತಿ ಸಮೇತ ಕಾಡಿಗೆ ಬಂದು ತಾನು ಸಾಧನೆ ಮಾಡಿ ಒಳ್ಳೆ ಲೋಕಕ್ಕೆ ಹೋಗ್ತಾರೆ. ಕಟ್ಟ ಕಡೆಯ ಒಂದು ಅಧ್ಯಾಯದ ಒಂದು ಸಂಗತಿ ಬರುತ್ತೆ. ಈ ಸನ್ನತಿ ಏನಿರ್ತಾಳೋ ಅವಳು ಬಂದು ಗಂಡನಿಗೆ ನಮಸ್ಕಾರ ಮಾಡಿ ಕ್ಷಮೆ ಕೇಳ್ತಾಳು. ಏನು ಅಂದರೆ ನಾನು ತಪ್ಪು ಮಾಡಿದೆ ಅಂತ. ಏನು ತಪ್ಪು ಇಲ್ಲ, ನಿಮ್ಗೆ ಹಠ ಮಾಡಬಾರ್ದಾಗಿತ್ತು ಅಲ್ಲ, ಅದು ಇಷ್ಟು ದಿನ ಕ್ಷಮೆ ಕೇಳಲಿಲ್ಲ, ಯಾಕೆ ಈ ಕ್ಷಮೆ ಅಂತ ಆ ಸನ್ನತಿ ತನ್ನ ಒಂದು ರಹಸ್ಯ ಹೇಳ್ತಾಳೆ. ಅಥೈನಂ ಸನ್ನತಿ ಧೀರಾ ದೇವಲಸ್ಯ ಸುತ ತದ ಉವಾಚ ಪರಮ ಪ್ರೀತ ಯೋಗಾತ್ಮನಗತಂ ನೃಪಂ ಚೋಡಿತ ಕ್ರೋಧಮುದ್ದಿಶ್ಯ ಸಕ್ತಃ ಕಾಮೇಶು ವೈಮಯ. ಸನ್ನತಿ ಹೇಳ್ತಾಳಂತೆ, ನಾನು ಯಾರು ಗೊತ್ತುಂಟಾ? ಕಪಿಲಗೋ. ನೀವೇನು ಪಿತೃವರ್ತಿಗಳಾಗಿ ಯಾವುದೋ ಕಪಿಲಗೋ ಗೋವಿನ ಜನ್ಮದಲ್ಲಿ ಚೈತನ್ಯ ಇಲ್ಲದೆ ಒದ್ದಾಡ್ತಾ ಇದ್ದೆ. ಹಸುವಿನ ಪಾತ್ರ ದೊಡ್ಡದಿರ್ತಾದರೆ ಮಾತಿಲ್ಲ, ಕಥೆ ಇಲ್ಲ, ಸಾಧನೆ ಇಲ್ಲ. ನೀವು ಪಿತೃಗಳಿಗೆ ಅರ್ಪಣೆ ಮಾಡಿ ಅಂತ ಒಂದು ಮಾತು ಹೇಳಿ ನನಗೆ ಇಂತಹ ಒಳ್ಳೆಯ ಜನ್ಮ ಕೊಡಿಸಿ ಸಾಧನೆ ಮಾಡಿಸಿದ್ರಿ. ನನಗೆ ಆ ಉಪಕಾರ ಇತ್ತು. ಆದರೆ ನೀವು ಮಾತ್ರ ಸಾಧನೆ ಮರೆತು ಕೂತಿದ್ರಿ. ಆಶ್ಚರ್ಯ. ನನಗೆಲ್ಲ ಅಷ್ಟು ಕಥೆ ಗೊತ್ತಿತ್ತು, ನಿಮ್ಮ ಕಥೆ ಗೊತ್ತಿಲ್ಲದೆ ಇರೋದೇ ನನಗೆ ಕಥೆ ಆಗ್ತಾ ಇತ್ತು. ನಿಮ್ಮ ಸಾಧನೆ, ನೀವು ನನ್ನ ರೂಪ ಲಾವಣ್ಯಕ್ಕೆ ಮುಗ್ಧನಾಗಿ ನಾನು ಬೆನ್ನಿಂದನೇ ಬರ್ತಾ ಇದ್ದೆ. ಅದಕ್ಕೋಸ್ಕರ ಒಂದು ನಾಟಕ ಮಾಡಿದೆ, ಈ ಪ್ರಾಣಿ ಭಾಷೆ ನಾಟಕ. ನಾನು ಚಂಡಿಯಾಗಿ ಆತ್ಮಹತ್ಯೆ ಪ್ರಚೋದನೆ ಒಂದು ವೇಳೆ ಮಾಡಿಕೊಳ್ಳದೆ ಇದ್ದಿದ್ರೆ ನೀವು ಕಾಡಿಗೂ ಬರ್ತಾ ಇರಲಿಲ್ಲ, ಕಾಡಿನಿಂದ ದೇವರ ಪ್ರತ್ಯಕ್ಷವೂ ಆಗ್ತಾ ಇರಲಿಲ್ಲ, ದೇವರ ಈ ಬ್ರಾಹ್ಮಣ ಭೇಟಿಯೂ ಆಗ್ತಾ ಇರಲಿಲ್ಲ. ಆದ್ದರಿಂದಾಗಿ ನಾನು ಹೀಗೆ ಹಠ ಮಾಡಿದೆ ಅಂತ ಅಂದಾಗ ಅರ್ಥ ಆಯ್ತಂತೆ. ಇಷ್ಟು ಒಂದು ಪಿತೃದೇವತೆಗಳಿಗೆ ಪ್ರಸಾರವನ್ನು ಅರ್ಪಣೆ ಮಾಡಿದ ಪ್ರಭಾವ 7 ಜನ್ಮಾಂತರದ ಸ್ಮರಣೆ ಬಂತು. ಯಾವ ಗೋವನ್ನು ಅರ್ಪಣೆ ಮಾಡಿದ್ರು ಮೋಕ್ಷಕ್ಕೆ 7 ಜನ ಜೊತೆಗೆ ಆ ಗೋ ಹಿಂದೆ ಬಂತಂತೆ. ಆದ್ದರಿಂದ ಇಷ್ಟು ಕಥೆ ಹೇಳಿ ಭೀಷ್ಮಾಚಾರ್ಯರ ಒಂದೇನಿಷ್ಟು ಉಪದೇಶ ಇದೆ. ಸರಿ, ಈ ಉಪದೇಶ ಪುರಾಣದಲ್ಲಿ ನಮಗೆ ಯಾಕೆ? ನಮಗೆಲ್ಲ ಕೆಲವರು ಜೀವಪಿತಗಳಿರ್ತಾರೆ, ತಂದೆ ತಾಯಿ ಗಟ್ಟಿ ಇದ್ದವ್ರು ಹೇಗಿದ್ರೆ ಕೇಳಿ ನಾವೇನು ಮಾಡೋಣ ಅಂದರೆ ಫಲಶ್ರುತಿ ಹೇಳ್ತಾರೆ. ಯಾಕೆ ಇದನ್ನು ಕೇಳಬೇಕು ಅಂದರೆ ಏಚಾನ್ಯೇಧಾರಯಿಷ್ಯಂತಿ ತೇಷಾಂ ಚರಿತ ಉತ್ತಮ ತಿರ್ಯಗ್ ಯೋಗಿಷು ತೇಜಾತು ನಗಮಿಷ್ಯಂತಿ ಕರ್ಹಿಚಿತ್. ಈ ಒಂದು ಚರಿತೆಯನ್ನು ಯಾರು ಕೇಳಿ ನಿರಂತರ ಇದರ ರಹಸ್ಯವನ್ನು ಚಿಂತನೆ ಮಾಡ್ತಾ ಇರ್ತಾರೋ ಅವರಿಗೆಲ್ಲೂ ಈ ಥರ 7 ಜನ್ಮ ಬರೋದೇ ಇಲ್ಲ. ಬಂದರೆ ಬ್ರಾಹ್ಮಣ ಜನ್ಮನೇ ಪಕ್ಕ ಅಂತ.
ಇಬ್ಬರ ಜೊತೆ ಸರ್ಕಾರ ಪಠಾಣವೂ ಇರಬೇಕು. ಪಾಪ ಎಲ್ಲ ಮಾಡಿ ಬರೀ ಈ ಮೂಲಕ ಕೇಳಿದ್ರೆ ಏನೂ ಆಗಲ್ಲ. ಅವರಿಗೆ ತಿಳಿಯಕ್ಕೆ ಒಂದು ಇಶು. ಅವರ ಹೃದಯದಲ್ಲಿ ಪರಮಾತ್ಮನ ಚಿಂತನೆ ನಿರಂತರ ಇರುತ್ತೆ. ಇಷ್ಟು ಹೇಳಿ ಇದಾದ ಮೇಲೆ ಕೃಷ್ಣಾವತಾರದ ಕಥೆ ಆರಂಭ ಆಗುತ್ತೆ. ಸೋಮೋ ಹಿ ಭಗವಾನ್ ದೇವ ಲೋಕಸ್ಯಾಪ್ಯಾಯನಂ ಪರಂ ವೃಷ್ಟಿವಂಶ ಪ್ರಸಂಗೇನ ತಸ್ಯ ವಂಶಂ ನಿಬೋಧನೆ. ಆಗ ಜನಮೇಜಯ ಕೇಳ್ತಾನಂತೆ, ಇಷ್ಟೆಲ್ಲ ಹೇಳಿದೆ, ಇಲ್ಲಿಗೆ ನನಗೆ ಖಾತ್ರಿ ಆಯಿತು, ನನಗೆ ಪ್ರಾಣಿ ಜನ್ಮ ಬರಲ್ಲ. ಹಾಗಾದರೆ ನಂಗೆ ಬರೋ ಜನ್ಮವೇನು ಮಾನವ ಜನ್ಮ. ಮತ್ತು ಆ ಮಾನವ ಜನ್ಮಕ್ಕೆ ಒಂದು ವಿಶ್ರಾಂತಿ ಯಾವಾಗ? ಪರಮಾತ್ಮನ ಕಥೆ ಕೇಳಲಾಗ. ಹಾಗಾಗಿ ನೀವು ಪರಮಾತ್ಮನ ಕಥೆ ಕೇಳಿ ಪ್ರಾರ್ಥನೆ ಮಾಡಿದಾಗ ಆ ವೈಶಂಪಾಯನ ಚಂದ್ರವಂಶ ಎಲ್ಲ ಉಲ್ಲೇಖ ಮಾಡಿ ಕೃಷ್ಣಾವತಾರ ಸಂಪೀಠಿತ ಮಾಡಿ ಕೃಷ್ಣಾವತಾರದ ಕೆಲವು ಅಪರೂಪದ ಸಂಗತಿಯನ್ನು ಉಲ್ಲೇಖ ಮಾಡ್ತಾರೆ. ಆ ಕೃಷ್ಣಾವತಾರದ ಚಿಂತನೆಯನ್ನು ನಾಳೆನವರು ಮಾತು ಹೇಳ್ತಾರೆ. ಕೀರ್ತಿನ ಚಿಂತನೆ ಹರಿವಂಶ ಪ್ರತಿಪಾದ್ಯ ಭಾರತೀಯ ಮುಖ್ಯಸ್ಥರಲ್ಲಿ ಮುಖ್ಯಪದ ಅರ್ಪಣೆ ಮಾಡಿ ಕಾಯೇನ ವಾಚಾ ಮನಸಾ ಇಂದ್ರಿಯರ್ವಾತ್ಮನಾವ ಅನುಸೃತ ಸ್ವಭಾವ ಗೌರವಿದ್ಯ ಸಕಲಂ ಪರಸ್ಮೈ ನಾರಾಯಣ. ಶ್ರೀಕೃಷ್ಣಾರ್ಪಣ. ಹಾಕ್ಲಾ ಶ್ರೀ